ಈ ಬಗ್ಗೆ ನಾನು ವಿಶೇಷವಾಗಿ ರಾಜಕಾರಣಿಗಳಿಗೆ ಒಂದು ಮಾತಾಡ್ಲಿಕ್ಕೆ ಇಷ್ಟ ಬೀಳ್ತೀನಿ. ನಾನು ಗೆದ್ದಿರ್ತಕ್ಕಂಥ ಶಾಸಕ ಅಲ್ಲ, ಸೋತು ಗೆದ್ದಿರ್ತಕ್ಕಂಥ ಶಾಸಕ. ನಮಗೆ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಬಹುಶಃ ನೀವು ಕೋಲಾರ ಜಿಲ್ಲೆಯದು ರಿಸಲ್ಟ್ ನೋಡ್ತಿದ್ರಿ, ನಾನು ಆಂಧ್ರ ಪ್ರದೇಶ ರಿಸಲ್ಟ್ ನೋಡ್ತಿದ್ದೆ. ನನಗೆ ಮಿರಾಕಲ್ ನ್ಯೂಸ್ ಏನಂತಂದ್ರೆ, ಬಹುಶಃ ಟಿಡಿಪಿ ಅವರು ಲಾಸ್ಟ್ 23 ಸ್ಥಾನ, ಉಳಿದ ಸ್ಥಾನ ನಮ್ಮ ವೈಸಿಪಿ ಇತ್ತು. ಇವತ್ತು ಜನ ಹೆಂಗ್ ನಿರ್ಧಾರ ಮಾಡಿದ್ರು ಅಂತಂದ್ರೆ, ಅದ್ರಲ್ಲಿ ಅರ್ಧ ಇವ್ರಿಗೆ ಕೊಟ್ರು, ಮಿಕ್ಕಿದ ರಿಸಲ್ಟ್ ಅವ್ರಿಗೆ ಕೊಟ್ರು. ಬಟ್ ನಾನು ಹೇಳ್ತೀನಿ, ರಾಜಕಾರಣಿಯಾಗಿ ಒಬ್ಬ ಶಾಸಕನಾಗಿ ಏನ್ ಹೇಳ್ತಿದ್ದೀನಿ, ನಾವು ಕಾರ್ಯಗತ ಕೆಲಸಗಳನ್ನ ಕಾರ್ಯಕರ್ತರು ತೋರಿಸ್ಬೇಕು, ಮೀಡಿಯಾ ಮುಂದಲ್ಲ. ಕಾರ್ಯಕರ್ತರು ಹೇಳೋದನ್ನ ಮೀಡಿಯಾ ಫೋಕಸ್ ಮಾಡ್ಬೇಕು. ನಾವು ಹೇಳೋದಂದು ಮಾಡೋದಂತಂದ್ರೆ ನಾವು ಒಂದು ತಪ್ಪು ದಾರಿಗೆ ನಾವು ಸಲ್ಲಿಸ್ತೀವಿ. ಬಹುಶಃ ನಾನು ನೋಡಿರ್ತಕ್ಕಂಥ ಒಂದು ಇದರಲ್ಲಿ 2013 ಇಂದ ನಾನು ಕುಮಾರಸ್ವಾಮಿ ಅವ್ರ ಜೊತೆ ಒಬ್ಬ ಮಗನಾಗಿದ್ದೀನಿ. ನಾನು ಸಾಕಷ್ಟು ಹೇಳು ನೋಡ್ಕೊಂಡ್ ಬಂದಿದ್ದೀನಿ. ಬಟ್ ಏನಂತಂದ್ರೆ, ಪಬ್ಲಿಕ್ ಅಲ್ಲಿ ಸವಾಲುಗಳು ಎಸೆಯಕ್ಕಿಂತ ಮುಂಚೆ ಕಾರ್ಯಕರ್ತರ ಬಗ್ಗೆ ಯೋಚನೆ ಮಾಡ್ಬೇಕು. ಯಾಕೆಂದ್ರೆ ಡಂಬಿ ಆಗೋದು ನಾವಲ್ಲ ಕಾರ್ಯಕರ್ತರು, ಅನಾಥರಾಗೋದು ನಾವಲ್ಲ ಕಾರ್ಯಕರ್ತರು. ಓಕೆ, ಕೆಲವರು ಆವಳಿ ಕೆಲವು ಚಾವಳಿ ಇರ್ತದೆ, ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಬಟ್ ನನಗೆ ನಂಬಿಕೆ ಇತ್ತು ಎಕ್ಸಾಮ್ ಬರೀತೀನಿ ಅಂತ. ಇವತ್ತು ಘಟಬಂಧನ್ ಏನೋ ಒಂದು ಬಲಗೈ ಒಂದು ಕಮ್ಯುನಿಟಿವನ್ನ ಮುಂದೆ ಇಟ್ಕೊಂಡು ಟಿಕೆಟ್ ಕೇಳಿ, ಗೊತ್ತಿತ್ತು ಚಾಮರಾಜನಗರದಲ್ಲಿ ಬಲಗೈ ಕೊಟ್ಟಿದ್ದಾರೆ, ಕಲಬುರಗಿಯಲ್ಲಿ ಬಲಗೈ ಕೊಟ್ಟಿದ್ದಾರೆ, ಇಲ್ಲಿ ಕೊಡಲ್ಲ ಅಂತ ಗೊತ್ತಿತ್ತು. ಈ ಏನೋ ಒಂದು ಓಲೈಸ್ಕೊಳ್ಳಕ್ ಹೋಗಿ ಒಂದು 2 ಗುಂಪುಗಳಾಗಿದ್ವು ಅಲ್ಲಿ. ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಎಲ್ಲೂ ಅಷ್ಟೇ ಕೆ ಎಚ್ ಮುನಿಯಪ್ಪನವರು ನಮ್ಮ ಒಂದು ಇದ್ರಲ್ಲಿ ಇಲ್ಲ, ನಾವು ಮಾತಾಡೋದಿಲ್ಲ. ಇವತ್ತು ಆಗಿದ್ರೆ ಕೆ ಎಚ್ ಮುನಿಯಪ್ಪನ ಮಗಳು 34,000 ಓಟ್ ಲೀಡ್ ಕೊಟ್ರು. ಇವತ್ತು ಅವರ ಸ್ವಂತ ಸ್ಥಾನ ಸಿದ್ಲಘಟ್ಟ ಇಸ್ ಲೀಡ್, ಯಾಕಂದ್ರೆ 400 ಓಟ್ ಬಂದು ನಮ್ ಲೀಡು ಈಕ್ವಲ್ ತಗೊಂಡಿದ್ದಾರೆ. ಅದ್ರ ಬಗ್ಗೆ ನಾನು ಎಲ್ಲೂ ಮಾತಾಡಲ್ಲ. ಸೊ ಒಂದು ಹೇಳ್ತೀನಿ, ಒಂದು ಘಟಬಂಧನ್ ಕಡೆಯಿಂದ ಅವರ ವೈಖರಿ ಬಗ್ಗೆ ನನಗೆ ಅವಶ್ಯಕತೆ ನನಗಿಲ್ಲ. ಬಟ್ ಒಂದಂತ ಹೇಳ್ತೀನಿ, ನಾವೇನ್ ಮಾತು ಕೊಟ್ಟಿದ್ವಿ ಇವತ್ತು ಒಂದು ನಾನು ಹೇಳ್ತೀನಿ, ನನ್ನ ಮುಳಬಾಗಲ್ ಜನ ಈ ತರ ಕ್ಷೇತ್ರ ಸಿಕ್ಕೋದು ಬಹುಶಃ ನನ್ನ ತಂದೆ ತಾಯಿ ಮಾಡಿರ್ತಕ್ಕಂಥ ಪುಣ್ಯ ಅಂತ ಹೇಳ್ಬೋದು. ಕೊಟ್ಟು ಮಾತಿಗೆ ತಪ್ಪು ಅಂತ ಜನ ಅಲ್ಲ ಮುಳಬಾಗಲ್ ಜನ. ಇವತ್ತು ಯಾರೇ ಆಗಿರ್ಬೋದು, ಇವತ್ತು ಕೊತ್ತೂರು ಮಂಜೂರ್ ಇದ್ದಾಗೂ ಕೊಟ್ಟು ಮಾತನ್ನ ತಪ್ಪಿಸಿಲ್ಲ ಅವರು, ನಾಗೇಶ್ ಇದ್ದಾಗೂ ಕೊಟ್ಟು ಮಾತು ತಪ್ಪಿಸಿಲ್ಲ. ಬಹುಶಃ ಅದೇ ಚಾಳಿ ನನಗೂ ಮುಂದುವರೆದಿದೆ. ನಾನೇನಾದ್ರೂ ಇನ್ನೊಂದ್ ದಿವಸ ಈ ಜನಕ್ಕೆ ಮೋಸ ಮಾಡಿ, ಈ ಕಾರ್ಯಕರ್ತರು ಮೋಸ ಮಾಡಿದ್ದೆ, ನನಗ್ ಕೂಡ ಶಿಕ್ಷೆ ತಪ್ಪಿದ್ದಲ್ಲ. ಮುಂದಿನ ದಿವಸದಲ್ಲಿ ನನಗ್ ಕೂಡ ಶಿಕ್ಷೆ ತಪ್ಪಿದ್ದಲ್ಲ. ನಾವು ಏನ್ ಹೇಳ್ತೀವೋ ಅದನ್ನ ನಡ್ಕೋಬೇಕು. ಇವತ್ತು ವಿರೋಧ ಪಕ್ಷದಲ್ಲಿದ್ದೀನಿ, ಇವತ್ತು ಆಡಳಿತ ಪಕ್ಷದಲ್ಲಿಲ್ಲ ನಾನು, ಆದ್ರೂ ಸಾಕಷ್ಟು ಅಭಿವೃದ್ಧಿಗೆ ನಾನು ಫೈಟ್ ಮಾಡ್ತಿದ್ದೀನಿ. ಬಟ್ ಇವತ್ತು ಸೋಮವಾರದಿಂದ ನೋಡ್ತೀರಂತೆ, ಪ್ರತಿ ಶನಿವಾರ ನಾನು ತಾಲೂಕು ಆಫೀಸ್ ಕೂತ್ಕೊಂತೀನಿ, ಪ್ರತಿ ಸೋಮವಾರ ಜನಸ್ಪಂದನ ಕಾರ್ಯಕ್ರಮ ಮಾಡ್ತೀನಿ, ಪ್ರತಿ ಗುರುವಾರ ನಾನು ನನ್ನ ಸೆಷನ್ ಅಲ್ಲಿ ಹೋಗ್ಬೇಕು. ನಾನು ಎಲ್ಲಂದ್ರೆ ಅಶೂರೆನ್ಸ್ ಕಂಪ್ನಿಲಿ ಇದ್ದೀನಿ, ಅಲ್ಲಿ ಹೋಗ್ಬೇಕು. ಖಂಡಿತವಾಗ್ಲೂ ಇನ್ನು ಹುಸಿ ಆಗ್ದಂಗೆ, ಅವರ ನಿರೀಕ್ಷೆ ಹುಸಿ ಆಗ್ದಂಗೆ ನಾನು ಕಾಪಾಡ್ಕೊಂಡು ಹೋಗ್ತೀನಿ ಅನ್ನೋ ನಂಬಿಕೆ ನನಗಿದೆ. ಅದ್ರ ಸಾತು, ಅದ್ರ ಸಹಾಯ ನನ್ನ ಎಲ್ಲಾ ಲೀಡರ್ಸು ಕಾರ್ಯಕರ್ತರು ನಾನು ಕೇಳಕ್ ಇಷ್ಟಪಡ್ತೀನಿ. ಎಸ್, ಎಕ್ಸಾಕ್ಟ್ಲಿ. ಯಾಕಂದ್ರೆ ನಾನು ಏನ್ ಅನ್ಕೊಂಡಿದ್ದೆ ಕೇಳಿದ ಉತ್ತರ ಕೊಡ್ತೀನಿ. ನಾನು ಏನ್ ಅನ್ಕೊಂಡಿದ್ದೆ, ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಸರ್. ನಾನು ಮೊದಲೇ ಎಕ್ಸ್ಪೆಕ್ಟ್ ಮಾಡಿದ್ದೆ, ನನ್ನ ನಾಯಕರಿಗೆಲ್ಲ ಹೇಳಿದ್ದೆ ಟೌನಲ್ಲಿ ಎಡವಟ್ಟು ಆಗುತ್ತೆ ಅನ್ನೋದನ್ನ. ನಾನು ಆ ಜಾತಿ ಬಗ್ಗೆ ನಾನು ಮಾತಾಡೋದಿಲ್ಲ, ಒಂದು ಕಮ್ಯುನಿಟಿ ಬಗ್ಗೆ ಮಾತಾಡೋದಿಲ್ಲ. ಮತ್ತೆ ಅವ್ರು ಯಾಮಾರಿದ್ದಾರೆ. ಬಟ್ ಎಲ್ಲಾರು ಖುಷಿಯಲ್ಲಿದ್ರು, ನಾನು ಬಾಧೆಯಲ್ಲಿದ್ದೆ. ನಾನು ಲೀಸ್ಟ್ ಅಷ್ಟೊತ್ತಿಗೆ ನನ್ನ 3.25 ಡಿ ಸಿ ಒಂದು ನನ್ನ ಲೀಸ್ಟ್ ಹಾಕಿದ್ರು, ಬೂತ್ ವೈಸ್ ಲೀಸ್ಟ್ ಹಾಕಿದ್ರು. ಆ ಲೀಸ್ಟ್ ತೆಗೆದು ನೋಡಿದಾಗ ಎಲ್ಲೋ ಒಂದ್ ಕಡೆ ಇವರು ಅವಶ್ಯಕತೆ ತಕ್ಕಂಗೆ ನಮ್ಮ ಯೂಸ್ ಮಾಡ್ಕೊಂತಾವ್ರೆ. ಒಂದು ಕಮ್ಯುನಿಟಿ ಅವರು ಅವ್ರ ಅವಶ್ಯಕತೆಗೆ ಶಾಸಕರಾಗ್ಲಿ ಪಕ್ಷನಾಗಿ ಯೂಸ್ ಮಾಡ್ಕೊಂತಾರೆ ಅಂತ ಎಲ್ಲೋ ಒಂದ್ ಕಡೆ ನೋವಾಯ್ತು ನನಗೆ. ಅದು ಮುಂದಿನ ದಿವಸದಲ್ಲೆಲ್ಲ ಬಿಚ್ಚಿ ಹೇಳ್ತೀನಿ ನಾನು ನಿಮ್ಗೆ. ನನ್ನ ಕೌನ್ಸಿಲರ್ ಇರೋ ಜಾಗದಲ್ಲಿ ಕೂಡ ನನಗೆ 6 ಓಟ್ ಬಂದಿಲ್ಲ. ಶಾಸಕನಾಗಿ ನನ್ನ ಕೌನ್ಸಿಲರ್ ಇರೋ ಜಾಗದಲ್ಲಿ ಕೂಡ ನನಗೆ ಓಟ್ ಬಂದಿಲ್ಲ, 6 ಓಟ್ ಬಂದಿದೆ ನನಗೆ. ಆ ಕುಟುಂಬದೋಟ್ ಕೂಡ ನನಗೆ ಬಂದಿಲ್ಲ. ಎಲ್ಲೋ ಒಂದ್ ಕಡೆ ನೋವಾಯ್ತು ನನಗೆ. ಆಗ್ಲಿ, ಮುಂದುವರಲಿ. ಅವರೆಲ್ಲ ಅಷ್ಟು ಚೇಂಜಸ್ ಬಂದಾಗ ನಮ್ಮಲ್ಲಿ ಕೂಡ ಚೇಂಜಸ್ ಬರ್ಬೇಕಾಗುತ್ತೆ. ಮುಂದಿನ ಅದು ಕಾದ್ ನೋಡ್ಬೇಕಾಗುತ್ತೆ, ಎಲ್ಲವರೆಗೂ ತಗೊಂಡೋಗುತ್ತೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಅದೇ ರೀತಿ ಮುಂದುವರೆದಿದೆ. ಅದಕ್ಕೆ ಮುಂದೆ ನಾನು ಯಾವ ರೀತಿ ಎಚ್ಚೆತ್ಕೊಳ್ಳಕ್ಕೆ ಒಬ್ಬ ಶಾಸಕನಾಗಿ ಮುಂದುವರಿದ್ದೆ. ಸಮಾಜ ದೃಷ್ಟಿಯಲ್ಲಿ ಹೋಗ್ಲಿಲ್ಲ. ಇಲ್ಲ, ಮತ್ತೆ ಅವ್ರು ಯಾಮಾರಿದ್ದಾರೆ. ನಾನು ಹೇಳಕ್ ಹೇಳ್ತೀನಿ, ಅವ್ರು ನೋಡಿಲ್ಲ ಅಂತಲ್ಲ, ಮತ್ತೆ ಅವ್ರು ಯಾಮಾರಿದ್ದಾರೆ ಅಂತ. ಹಿಂಗ್ ಯಾಮಾರಿದ್ದಾರೆ ಅಂತಂದ್ರೆ ಅವ್ರು ಮತ್ತೆ ಮೋಸ ಹೋಗೋರು. ನಾನ್ ಮೋಸ ಹೋಗಿಲ್ಲ. ಸೋತಿದ್ರೆ ನಾನ್ ಮೋಸ ಹೋಗ್ತಿದ್ದೆ, ನಾನ್ ಮೋಸ ಹೋಗಿಲ್ಲ. ಅವ್ರ ತಿಳುವಳಿಕೆ ಮೋಸ ಆಗಿದೆ, ಅವ್ರ ತಿಳುವಳಿಕೆ ಮೋಸ ಆಗಿದೆ. ಬಹುಶಃ ಮುಂದಿನ ದಿವಸ ಎಚ್ಚೆತ್ಕೊಳ್ಳಿ ಅಂತ ನಾನು ಬಯಸ್ತೀನಿ ಅವ್ರನ್ನ.
ಅಭಿವೃದ್ಧಿ ಕನಸಕ್ಕೆ ನೀವು ಶಾಸಕರಾಗಿದ್ದೀರಿ. ಹೌದು. ಆದ್ರೆ ಸರ್ಕಾರದಿಂದ ಯಾವ ರೀತಿ ನಿಮ್ಗೆ ಸಹಕಾರ ಸಿಗ್ತಲ್ಲ ಈ ಕೆಲಸ ಮಾಡೋದು? ಯಾರು ನಿಮ್ಗೆ ಹೇಳಿದ್ದು? ಈಗ ಕಾರ್ಯಗಳ ಅಭಿವೃದ್ಧಿ ಮಾಡ್ತಾ ಇಲ್ಲ ನನ್ನ ಭವಿಷ್ಯ ನಿಮ್ಮೊಬ್ಬರಿಗೆ ಗೊತ್ತಾಗಬೇಕು. ಯಾಕಂತಂದ್ರೆ ಇದೊಂದು ನಿಮ್ಮೊಬ್ಬರಿಗೆ ಗೊತ್ತಾಗಬೇಕು. ಈಗ ಸೋಮವಾರದಿಂದ ಸ್ಟಾರ್ಟ್ ಮಾಡ್ತೀನಿ, ಬುದ್ಧಿ ಪೂಜೆಗಳು ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ಸೋಮವಾರದಿಂದ 11ವರೆಗೆ ಕಾಂಟ್ರಾಕ್ಟರ್ ಮೀಟಿಂಗ್ ಕರೆದಿದ್ದೀನಿ, ಪೂಜೆಗೆ ಡೇಟ್ ಕೂಡ ಕರೆದಿದ್ದೀನಿ. 10ನೇ ತಾರೀಕು ಯಾವ್ದು ಕೊಟ್ಟಿರಲಿಲ್ಲ. ಟೌನ್ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗುತ್ತೆ, ಹಳ್ಳಿ ಕಡೆ ಯಾವ ಇಂಪ್ರೂವ್ಮೆಂಟ್ ಆಗುತ್ತೆ, KBP ರೋಡ್ ಎಷ್ಟು ಕೋಟಿ ಬಂದಿದೆ ಅಂತ ಶೋ ಮಾಡ್ತೀನಿ ಅರ್ಥೈತನಿಗೆ. ನಿಮ್ಗೆ ಯಾರೇ ಏನೇ ಆದ್ರೂ ನನಗ್ ಬರ್ತಕ್ಕಂಥ ಅನುದಾನವನ್ನ ಯಾರ ಕೈಲಿ ಕಿತ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಯಾರಾದ್ರೂ ಮಾಡಿದ್ರೆ ಆಪೋಸಿಟ್ ಅವರೇ ಮಾಡ್ಬೇಕು ಕಿತ್ಕೊಳ್ಳಕ್ಕೆ. ನನಗ್ ಬರ್ತಕ್ಕ ಶಾಸಕರಾಗಿ ಬರ್ತಕ್ಕಂಥ ಅನುದಾನವನ್ನ ಕಿತ್ಕೊಳ್ಳಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಬಹುಶಃ ಎಲ್ಲಾ ಭಾಗಕ್ಕೆ ಏನ್ ಬರ್ಬೇಕು, ಸರ್ಕಾರ ವೇದಿಕೆಯಲ್ಲಿ ನನ್ನ ಭಾಗಕ್ಕೂ ನಾನು ಬರ್ಬೇಕು. ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಅದು ನನ್ನ ಜನಕ್ಕೂ ಅರ್ಥ ಆಗಿದೆ. ಪಾಪ ಏನು ಸರ್ಕಾರ ಇಲ್ಲಿಗೆ ಏನ್ ಸಿಕ್ಕಿದ್ರೆ ಜನಕ್ಕೂ ಅರ್ಥ ಆಗಿದೆ. ಸಾಕಷ್ಟು ವಿಚಾರಗಳಲ್ಲಿ ಏನೇನು ಅನುದಾನ ಬಂದಿದೆ ಅದ್ರಲ್ಲ ನಾನು ಸಂಸಾರ ನಡೆಸ್ತೀನಿ. ಸರ್ಕಾರ ರಚನೆ ಆಗಿ 1 ವರ್ಷ ಆಯ್ತು, ನೀವು ಶಾಸಕರಾಗಿ 1 ವರ್ಷ ಆಯ್ತು. ಸರ್ಕಾರದ ಅನುದಾನಗಳಿರ್ಬೋದು, ನಿಮ್ಮ ಒಂದು ಪ್ರಗತಿ ಇರ್ಬೋದು, ಇಷ್ಟು ಮಟ್ಟಿಗೆ ನಿಮಗೆ ಯಾವ ತರ ತೃಪ್ತಿ ತಂದಿದೆ? ನಾನು ಈಗ ಫಿಲ್ಮರ್ ಸ್ಟೇಜ್ ಅಲ್ಲಿ ಇದ್ದೀನಿ ಸರ್. ನಾನು 1 ವರ್ಷ ಫಿಲ್ಮರ್ ಸ್ಟೇಜ್ ಅಲ್ಲಿ. ಈಗ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಕೂತ್ಕೊಬೇಕು, ಏನ್ ಮಾತಾಡ್ಬೇಕು, ಯಾವ ರೀತಿ ಮಾತಾಡ್ಬೇಕು ಅನ್ನೋದನ್ನ ನಾನು ಈಗ ಕಲ್ತಿದ್ದೀನಿ ಸರ್. ಈ 4 ವರ್ಷ ನಾನು ಅದನ್ನ ಕಾರ್ಯಗತಕ್ಕೆ ತರ್ತೀನಿ ಸರ್. ನಾನು ಈಗ ನನಗೆ ಇಲ್ಲಿ ತನಕ ನನ್ ತೃಪ್ತಿ ತಂದಿಲ್ಲ. ನನ್ನ ಕಾರ್ಯವೈಖರಿ ನನಗೆ ತೃಪ್ತಿ ತಂದಿಲ್ಲ. ಇದರಲ್ಲಿ ಜಂಬಾ ಕೊಚ್ಕೊಂಡು ನಾನು ಕೆಳಗಡೆ ಕಾಮೆಂಟ್ಸ್ ಹಾಕೊಳ್ಳಕ್ ನಾನು ರೆಡಿ ಇಲ್ಲ. ಇಲ್ಲಿ ತನಕ 1 ವರ್ಷ ನಾನು ಏನ್ ಕೆಲಸ ಮಾಡಿದ್ದೀನಿ ಆ ಕೆಲಸ ನನಗೆ ತೃಪ್ತಿ ತಂದಿಲ್ಲ, ಟು ಬಿ ಆನೆಸ್ಟ್ ಆಗಿ. ಅದಕ್ಕೆ ನಾನಾ ಕಾರಣಗಳಿದಾವೆ. ಅದಕ್ಕೆ ನಾನು ಸೋಮವಾರ ಅಥವಾ ಬುಧವಾರ ದಿನ ನನ್ನ ಪರ್ಸನಲ್ ತಮ್ಮ ಹತ್ರ ಮಾತಾಡ್ತೀನಿ. ನಿಮ್ಮ ವೇಗಕ್ಕೆ ಸರ್ಕಾರ ಆಗುತ್ತಾ, ಜೋಡಣೆ ಆಗುತ್ತಾ? ಅದು ನಿಮ್ಮ ಕನಸು ನನ್ಸಾಗಕ್ಕೆ ಸರ್ಕಾರ ನಿಮಗೆ ಸ್ಪಂದನೆ ನೀಡುತ್ತಾ? ಇದು ಏನಾಗಿದೆ ಸರ್ ಅಂತಂದ್ರೆ, ನಾನು ಅದು ಓಪನ್ ಆಗಿ ಹೇಳ್ತೀನಿ, ಸರ್ಕಾರ ನಮ್ಗೆ ಸ್ಪಂದಿಸ್ತಾ ಇಲ್ಲ. ಈಗ ನಾನು ತೋರಿಸ್ತೀನಿ, ಕೋಲಾರ ಕ್ಷೇತ್ರಕ್ಕೆ ಎಷ್ಟು ದುಡ್ಡು ಹೋಗಿದೆ, ಬಂಗಾರಪೇಟೆ ಕ್ಷೇತ್ರಕ್ಕೆ ಎಷ್ಟು ಹೋಗಿದೆ, KGF ಎಷ್ಟು ಹೋಗಿದೆ, ನನಗೆ ಎಷ್ಟು ಬಂದಿದೆ. ಈಗ ಮೈನಾರಿಟಿ ವರ್ಗ ಒಂದು ಮಾತು ಹೇಳ್ತೀನಿ ನಿಮ್ಗೆ, ಎಲ್ಲರಿಗೂ 10 ಕೋಟಿ ಜಮೀರಾಮ ದುಡ್ಡು ಕೊಟ್ಟವನೆ, ನಾನು 1 ರೂಪಾಯಿ ಕೊಟ್ಟಿಲ್ಲ. ನೀವು ಮುಸ್ಲಿಮ್ಸ್ ಅಲ್ವಾ? ಮುಸ್ಲಿಮ್ಸ್ ನೀವು ಓಟ್ ಹಾಕಿಲ್ವಾ? ನನಗೆ 0. ಇಲ್ಲಿ ಶಾಸಕರು, ಕೋಲಾರ ಶಾಸಕರಿಗೆ 10 ಕೋಟಿ, ಎಲ್ರಿಗೂ 10 ಕೋಟಿ, ನನಗೆ 0. ನಾನು ಕೇಳ್ತೀನಿ, ಈ ಭೂಮಿ ಮೇಲೆ ನೀವು ಇಲ್ವಾ? ನಮ್ ಬರ್ಬೇಕಾದ ಕರ್ತಕ್ಕ ನಮ್ ಬರೋದ್ ಬೇಡವಾ? ನೀವು ಇನ್ನೂ ಮೋಸ ಹೋಗ್ತೀರಾ? ನನಗೆ ನಾಳೆ ಬರ್ತಕ್ಕಂಥ ಜುಲೈ 1st ವೀಕಲ್ಲಿ ನನ್ನ ಸೆಷನ್ ಇದೆ ನೋಡಿ, ನಾನು ಎಂತ ಪ್ರಶ್ನೆ ಹಾಕ್ತೀನಿ ನೋಡಿ. ಬಟ್ ನಾನು ಹೇಳೋದು ನನ್ ತೃಪ್ತಿ ತಂದಿಲ್ಲ. ಸರ್ಕಾರ ಇವತ್ತು ಏನಾಗ್ತಿದೆ ಅಂದ್ರೆ, ಇದಕ್ಕೋಸ್ಕರ ಇದನ್ನ ನೋಡ್ತಿದ್ದೆ, MP ಎಲೆಕ್ಷನ್ ಏನಾಗುತ್ತೆ ಅಂತ ನೋಡ್ತಿತ್ತು. ಡಬಲ್ ಡಿಜಿಟ್, ಸಿಂಗಲ್ ಡಿಜಿಟ್ ಅವ್ರು ಹೋಗ್ಲಿಲ್ಲ. ಅವ್ರಿಗೆ ಅರ್ಥ ಆಗ್ಬೇಕು, ಹೆಣ್ಣು ಮಕ್ಕಳಿಗೆ ಎಷ್ಟೇ ನಮ್ ದುಡ್ಡು ಕೊಟ್ರು, ನಮ್ ದುಡ್ಡು ನಿಮ್ ದುಡ್ಡು ಅಲ್ಲ, ನಮ್ ದುಡ್ಡು ಕೊಟ್ರು. ಇವತ್ತು ದೇಶಕ್ಕೋಸ್ಕರ ಹೆಣ್ಮಕ್ಳು ನಮ್ ಜೊತೆ ಇದಾರೆ. 2 ದಿವಸ ಇದ್ದಂಗೆ, 3ನೇ ದಿವಸ ಇದ್ದಂಗೆ 6,000 ರೂಪಾಯಿ ನೀವು ಕಮ್ಮಿ ಹಾಕಿದ್ರು ಇವತ್ತು ನಮ್ಮ ಹೆಣ್ಮಕ್ಳು ಯಾಮಾರ ಪರಿಸ್ಥಿತಿ ಇಲ್ಲ, ನಮ್ಮನ್ನು ಕೈ ಹಿಡಿದಿದ್ದಾರೆ. ಅದಕ್ಕೆ ಸಾಕ್ಷಿ ಮುಳಬಾಗಿಲು ಕ್ಷೇತ್ರನೇ, ಬೇರೇನಿಲ್ಲ. ನಾನು ಇನ್ನೊಬ್ಬರಿಗೆ ಟೀಕೆ ಟಿಪ್ಪಣೆ ಮಾಡಕ್ ಹೋಗುದಿಲ್ಲ. ಲಾಸ್ಟ್ ಟೈಮ್ ನೀವು ಮುಖ್ಯಮಂತ್ರಿ ತುಂಬಾ ಪಾಠ ಕೊಡ್ತಾ ಇದ್ದಾರೆ, ಹೆಚ್ಚು ಅನುದಾನ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ, ಇವಾಗ ಇಲ್ಲ ಅಂತ ಹೇಳಿ ಹೇಳ್ತೀನಿ, ಪೂರ್ತಿ ಕೇಳಿಸ್ಕೊಡಿ. ನಾಗೇಶಲ್ಲಿ ಬಿಟ್ಟಿರ್ತಕ್ಕಂಥ ಏನು ಕಾರ್ಯಕರ್ತ ಫ್ರೀಡ್ಸ್ ಇದಾವೆ, ನಾನೇ ನೇರವಾಗಿ ಮೌಖಿಕವಾಗಿ ಹೋಗ್ಬಿಟ್ಟು ನಾನು ನೇರ ಮೀಟ್ ಮಾಡಿದ್ದೆ. ಯಾವುದೇ ಅನುದಾನವನ್ನ ವಾಪಸ್ ತಗೊಂಬೇಡಿ ಅಂತ ಕೂಡ ನಾನು ಹೇಳಿದ್ದೆ. ಸೊ ಅದ್ರ ಪರವಾಗಿ ನನಗೆ ಸ್ಪಂದಿಸಿ ಯಾವುದೇ ಅನುದಾನವನ್ನ ಅವರ ವಾಪಸ್ ತಗೊಂಡಿಲ್ಲ. ಈಗ ನಗರೋತ್ಥಾನ ಇರ್ಬೋದು, ನಗರೋತ್ಥಾನ ವಾಪಸ್ ಹೋಗಿತ್ತು. ನಾನೇ CM ಅವರಿಗೆ ಮತ್ತು ನಗರಾಭಿವೃದ್ಧಿ ಅವರಿಗೆ ಕೊಟ್ಟು ದಯವಿಟ್ಟು ಈ ಅಮೌಂಟ್ ನ ವಾಪಸ್ ತಗೊಂಬೇಡಿ ಅಂತ ಹೇಳಿದ್ದೆ. ಸುಮಾರು ಒಂದು 70-75 ಕೋಟಿ ಅಮೌಂಟ್ ನ ತಗೊಂಡಿಲ್ಲ. ಇವತ್ತು ನಗರಾಭಿವೃದ್ಧಿ ಕೆಲಸ ಆಗ್ಬೇಕಂತಂದ್ರೆ ಇವತ್ತು ನನಗೇನ್ ಬರ್ಬೇಕಂತ ನನಗೆ ಬಂತು, ಹೌದಲ್ಲ? ಹೊಸ ಬಿಡುಗಡೆ ಹಣವನ್ನ ಇಲ್ಲಿ ತನಕ 1 ರೂಪಾಯಿ ನಮ್ಗೆ ಕೊಟ್ಟಿಲ್ಲ, ಯಾವುದೇ ಕಾರ್ಯಗತವಾಗಿ ಕೊಟ್ಟಿಲ್ಲ. ಅದ್ರ ಬಗ್ಗೆ ಹೇಳ್ತೀನಿ. ನೀವು ವರ್ಷ ಹೇಳಲೇಬೇಕಲ್ಲ ಸರ್. ಒಂದೇ ವರ್ಷ 5 ವರ್ಷ ತಗೊಂಡ್ರಿ ಸ್ಟೇಟ್ಮೆಂಟ್ ನೀವು, ಹೌದಲ್ಲ? ಅನುದಾನ ಬರ್ತಾ ಇಲ್ಲ ಅಂತ. ಬರ್ತಾ ಇಲ್ಲ, ನನ್ನೊಬ್ಬರಿಗೆ ಇಲ್ಲ, ಯಾರಿಗೂ ಬರ್ತಾ ಇಲ್ಲ. ಲೋಕಸಭಾ ಚುನಾವಣೆ ಅನುದಾನ ಏನು ನಮ್ಗೆ ಬರ್ತಾ ಇಲ್ಲ. ಅದೇ ಮಾಡ್ತೀವಿ. ಯಾವುದೇ 1 ರೂಪಾಯಿ ಅನುದಾನ ಬಂದಿಲ್ಲ. ಫಾರ್ ಎಕ್ಸಾಂಪಲ್ ಇಟ್ಕೊಳ್ಳಿ, ನಿಮ್ಗೆ ಫಾರ್ ಎಕ್ಸಾಂಪಲ್ ನನ್ನೊಂದು ಮೀಸಲು ಕ್ಷೇತ್ರ ಬರೋಲ್ಲ ಅಂತ ಈಗ ನಾವು ಕೇಳಿದಾಗ, ಈಗ ಯಾರು ಹೇಳಿದ್ ನಿಮ್ಗೆ? 1 ನಿಮಿಷ ಪೂರ್ತಿ ಕೇಳ್ರಿ. ನೀವು ಎಡ್ಲೈತ್ ನೀವು ಕೇಳ್ಬೇಡಿ, ಪೂರ್ತಿ ಕೇಳಿಸ್ಕೊಳ್ಳಿ ಅಂತಂದೆ ನಾನು. ನನಗೆ ಹಳೆ ಅನುದಾನವನ್ನ ಕಂಟಿನ್ಯೂ ಮಾಡ್ಲಿಕ್ಕೆ CM ಅವ್ರು ನನಗೆ ಹೆಲ್ಪ್ ಮಾಡಿದ್ರು, ಅದನ್ನ ತಂದಿದ್ದೀನಿ. 2ನೇ ವಿಚಾರ.
ಈಗ ಬಂದಿರ್ತಕ್ಕಂಥ ಏನ್ ನಾನು ಹೇಳ್ತಕ್ಕಂಥದ್ದು ನೀವು ಅರ್ಥ ಮಾಡ್ಕೊಂತ ಇಲ್ಲ, ಏನಂದ್ರೆ ಇವ್ರು ಅರ್ಥ ಮಾಡ್ಕೊಂತಲ್ಲ. ವಿಶೇಷವಾದ ಅನುದಾನವನ್ನ ನಮ್ಗೆ ಯಾವುದೇ ರೀತಿ ಕೊಟ್ಟಿಲ್ಲ. ಒಂದು ನನಗೇನು ಬರಬೇಕೋ ಶಾಸಕನಾಗ ಅದು ಮಾತ್ರ ಬಂದಿದೆ. ಇವತ್ತು ಕೋಲಾರ್ಗಿರ್ಬೋದು, ಬಂಗಾರಪೇಟೆ, ಚಿಕ್ಕಬಳ್ಳಾಪುರ, ಕೆಜಪ್ ಕೊಟ್ಟಂಗೆ ವಿಶೇಷ ಅನುದಾನವನ್ನ ಯಾವುದು ಬಿಡುಗಡೆ ಮಾಡಿಲ್ಲ. ನಮ್ದು ಏನು ಇವತ್ತು ಅಮೌಂಟ್ ಬಂದಿದೆ, ಇವತ್ತು ಹೈಯೆಸ್ಟ್ ಅಮೌಂಟ್ ಬಂದಿದೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದಿದೆ. 238 ಕೋಟಿ ಕ್ಷೇತ್ರಕ್ಕೆ ಅನುದಾನವನ್ನ ಬಂದಿದೆ. ಈ 238 ಪ್ರತಿ ಮನೆಗೂ ನಲ್ಲಿ ಹಾಕುವ ಮುಖಾಂತರ ಜೆ ಮುಖಾಂತರವಾಗಿ 238 ಕೋಟಿ ಬಂದಿದೆ. ಇದನ್ನ ಬುಧವಾರ ಗುರುವಾರ ಎಳೆಯಾಗಿ ಬಿಚ್ಚಿಡ್ತೀನಿ ನಾನು, ಓಕೆನಾ? ಅಂದ್ರೆ ನನಗೆ ವಿಶೇಷ ಅನುದಾನ ಯಾವುದು ಸಿಕ್ಕಿಲ್ಲ. ಅಲ್ಲ ಈಗ ಏನು ವಿಶೇಷವಾಗಿ ಫಾರ್ ಎಕ್ಸಾಂಪಲ್ ನಿಮ್ಗೆ 100ಕ್ಕೆ 60% ಹಳೇದು 40% ಹೊಸದು ಅಂದ್ರೆ ಬಿಜೆಪಿ ಸರ್ಕಾರ. ಈಗ ನೀವು ಮೈತ್ರಿ ಆಗಿದ್ದೀರಾ, ಕೋಲಾರಲ್ಲಿ ನಿಮ್ಮ ಎಂಪಿನೇ ಗೆದ್ದಿದ್ದೀರಾ. ಮೈತ್ರಿ ಭಾಗದಿಂದ ಮುಂದಿನ 3ನೇ ಅವಧಿಗೆ ಮೋದಿ ಅವರು ಪ್ರಮಾಣ ವಚನ ಮಾಡ್ತಿದ್ದಾರೆ. ಈಗೇನಾದ್ರೂ ಅನುದಾನಕ್ಕೆ ಪ್ರತ್ಯೇಕವಾಗಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಕುಮಾರಸ್ವಾಮಿ ಅವರ ಅನುದಾನದಲ್ಲಿ ಏನಾದರೂ ಪ್ರತ್ಯೇಕವಾಗಿ ಮುಳುಗೋದಕ್ಕೆ ಏನಾದರೂ ಅದನ್ನ ನಾನು ಹೇಳೋದ್ ಬೇಡ, ಕುಮಾರಸ್ವಾಮಿ ಅವರಿಗೆ ಹೇಳಿದ್ದೀನಿ. ಇವತ್ತು 5 ಗಂಟೆಗೆ ಅವ್ರದ್ದು ಯಾವ ಪೋರ್ಟ್ಫೋಲಿಯೋ ಅಂದ್ರೆ ಯಾವ ಒಂದು ಸಚಿವ ಸ್ಥಾನ ಸಿಗುತ್ತೆ ಅಂತ 5 ಗಂಟೆಗೆ ಕನ್ಫರ್ಮ್ ಆಗುತ್ತೆ. ನಾವು ಇಟ್ಟಿರ್ತಕ್ಕಂಥ ಬೇಡಿಕೆಯನ್ನ ಕೊಡ್ತಾರಾ ಇಲ್ಲ ಅವ್ರು ಯಾವ್ದನ್ನ ಹೊಸ ಸೂಚನೆ ಮಾಡ್ತಾರೆ ಅಂತ 5 ಗಂಟೆ ಇವತ್ತು ಕನ್ಫರ್ಮ್ ಆಗುತ್ತೆ. ಒಂದಂತೂ ನಿಜ, ತುಂಬಾ ಕಷ್ಟ ಬಿದ್ದು ಕುಮಾರಸ್ವಾಮಿ ಅವರಿಗೆ ನಮ್ಮ ಕ್ಷೇತ್ರದಿಂದ ನಾವು ಹೆಲ್ಪ್ ಮಾಡಿದೀವಿ. ಅವ್ರಿಗೂ ಗೊತ್ತಿದೆ ಮುಳಬಾಗಿಲು ಕ್ಷೇತ್ರ ಅತಿ ಹೆಚ್ಚು ಓಟ್ ಕೊಟ್ಟಿದ್ರೆ ಗೆಲ್ಸಿದಾರಂತ. ಅದು ಖಂಡಿತವಾಗ್ಲೂ ಆ ಋಣ ತೀರ್ಸ್ಕೊಳ್ಳಕ್ಕೆ ಅವರು ಸದಾ ಟ್ರೈ ಮಾಡ್ತಾರೆ. ನಾನಂತೂ ಎಕ್ಸ್ಪರ್ಟ್ ಇದ್ದೀನಿ, ನಾನೇನು ಸನ್ಯಾಸಿ ಅಲ್ಲ. ನಾನಂತೂ ನನ್ನ ಕ್ಷೇತ್ರಕ್ಕೆ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಅದು ಬಂದ್ರೆ ಫಸ್ಟ್ ನನಗೆ ಬರುತ್ತೆ. ಯಾವ ಖಾತೆಗೆ? 99% ಕುಮಾರಣ್ಣನಿಗೆ ಕೃಷಿ ಖಾತೆ, ಇರಿಗೇಷನ್ ಖಾತೆ ಕನ್ಫರ್ಮೇಶನ್ ಚಾನ್ಸಸ್ ಇದೆ 5 ಗಂಟೆಗೆ, ಅದಲ್ವಾ? ಅದು ಕೃಷಿ ಜೊತೆಗೆ ಇರಿಗೇಷನ್ ಖಾತೆ ಕೂಡ ಕೇಳಿದ್ದಾರೆ. ಸೊ ಅದು ಯಾವ್ದು ಕನ್ಫರ್ಮ್ ಆಗುತ್ತೆ ಅನ್ನೋದು 5ವರೆಗೆ ಇವತ್ತು ಮೀಟಿಂಗ್ ಇದೆ, ಗೊತ್ತಾಗುತ್ತೆ. ಯಾವ ರೀತಿ? ಸೊ ಒಂದಂತೂ ನಿಜ, ರಾತ್ರಿ ನಾನು ವಿಸಿಟ್ ಮಾಡಿದ್ದೆ, ಲಾಸ್ಟ್ ಮೂಮೆಂಟ್ ವಿಸಿಟ್ ಮಾಡಿದ್ದೆ. ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆ, ತುಮಕೂರು ಜಿಲ್ಲೆ ಅಂತೂ ಭರ್ಜರಿ ಓಟ್ ಹಾಕಿದೆ ಯಾರಿಗೆ? ವಯನಾಡ್ಸನ್. ಅದು ವಿಶೇಷವಾಗಿ ಅಂತೂ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಮುಳಬಾಗಲ್ ತಾಲೂಕಲ್ಲಿ 82% ಓಟ್ ಹಾಕಿದೆ ಏನು ವಯನಾಡ್ಸನ್. ಒಂದು ಕೆಲವು ಎಡವಟ್ಟುಗಳಿಂದ, ದುರ್ಗಾ ಮತ್ತು ದಾವಣಗೆರೆ ಕೆಲವು ಎಡವಟ್ಟುಗಳಿಂದ ಅವರಿಗೆ 1500 ಓಟಿಂದ ಸೋಲಾಗಿದೆ. ಬಟ್ ಅವರು ರಾತ್ರಿ ಬೆಳಗ್ಗೆ ಫೋನ್ ಮಾಡಿ ವಿಶೇಷವಾಗಿ ಥ್ಯಾಂಕ್ಸ್ ಹೇಳಿದ್ರು. ಬಹುಶಃ ನಿಮ್ಮ ತಾಲೂಕ್ ತರ ಯಾರ ಬೇರೆ ತಾಲೂಕು ಕೈ ಹಿಡಿದ್ಬಿಟ್ಟಿದ್ರೆ ಇವತ್ತು ನಾನು ಗೆಲ್ತಾ ಇದ್ದೆ ಅಂತಂದ್ರು. ನಾನು ಒಂದಂತೂ ಹೇಳಕ್ ಇಷ್ಟಪಡ್ತೀನಿ, 3 ಸರಿ ಗೆದ್ದಿರ್ತಕ್ಕಂಥ MLA ಆಗಿರ್ಬೋದು, ನಾನು ಮೋದಿ ಅವ್ರಿಗಿರ್ಬೋದು, ವೋಟಿಂಗ್ ಪವರ್ ಕಮ್ಮಿ ಆಗುತ್ತೆ. ಯಾಕೇಳಿ 2 ಸರಿ ಯಾರು ಗೆಲ್ತಾರೋ ಅವನು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ವೋಟಿಂಗ್ ಫ್ಯಾಕ್ಟರ್ ಕಮ್ಮಿ ಆಗುತ್ತೆ, ಆಂಟಿ ವೋಟಿಂಗ್ ಜಾಸ್ತಿ ಆಗುತ್ತೆ. ಬಹುಶಃ ಅದರಿಂದ ಅವ್ರು ಸೋತಿದ್ದಾರೆ. ಬಟ್ ವಿಶೇಷವಾಗಿ ಮುಳಬಾಗಲ್ ಮತ್ತು ಕೋಲಾರ ಜಿಲ್ಲೆ, ತುಮಕೂರು ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಯಥೇಚ್ಛವಾಗಿ ಕೈ ಇಡಲಿ. ವಿಶೇಷವಾಗಿ ಅಭ್ಯರ್ಥಿ ಯಾರು ಗೊತ್ತಿಲ್ಲ. ಎಲ್ಲೊಂದು ಕಡೆ ಮೋಸ್ಟ್ಲಿ ಮತದಾರರು ಆಮಿಷಕ್ಕೆ ಬಲಿಯಾದ. ನಾನು ಪ್ರಜ್ಞಾವಂತರು ಅಂತ ಹೇಳಿದೀನಿ, ಅದು ಅವ್ರಿಗೆ ವಿವೇಚನೆ ಬಿಟ್ಟಿದ್ದು. ಅವ್ರದ್ದೇ ಮೌಲ್ಯ ಅದೇ ಮೋಸ್ಟ್ಲಿ ಅವ್ರಿಗೆ ಬಿಟ್ಟಿದ್ದು ವಿಷಯ. ಆಂಧ್ರ ಪ್ರದೇಶದಲ್ಲಿ ನಿಮ್ಮದೇ ಆದಂತಹ ಕೂಟಮಿ ಸರ್ಕಾರ ಮುಳಬಾಗಿಲಿಗೆ ಮತ್ತು ಕೋಲಾರಿಗೆ ನೀರಿನ ಕೃಷ್ಣಾ ನದಿ ನೀರನ್ನು ತರಲು ನಾನು 100% 200% ಇದನ್ನ ನಾನು ಯಾರ ಹತ್ರ ಮಾತಾಡ್ಬೇಕು ಅವ್ರ ಹತ್ರ ಮಾತಾಡ್ತೀನಿ. 1 ತಿಂಗಳೆಲ್ಲ ಸೆಟ್ ಆಗ್ಲಿ, ಏನು ಸಂಸಾರ ಅಂತಾರಲ್ಲ ಅದೆಲ್ಲ ಸೆಟ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಖಂಡಿತವಾಗ್ಲೂ ಕುಮಾರಣ್ಣನಿಗೆ ತುಂಬಾ ಇಷ್ಟ ಇದೆ. ಇವತ್ತು ಏನು DMK ಅವರು ಏನು 1 ಸೀಟು ಕೊಡದೆ ಇದ್ ಮಾಡಿದ್ದಾರೆ. ಬಹುಶಃ ಮುಂದಿನ ದಿವಸ ಕಾವೇರಿ ಬಗ್ಗೆ ಇರ್ಬೋದು, ನಮ್ಮ ಕೃಷ್ಣಾ ನದಿ ನಮ್ಗೆ ಬರ್ತಕ್ಕಂಥ ಪಾಲ್ ಇರ್ಬೋದು, ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಏನ್ ಪಾಲ್ ಬರ್ಬೇಕು ಆ ಪಾಲ್ ಇರ್ಬೋದು, ಅವ್ರ ಕಡೆಯಿಂದಾನೇ ವ್ಯವಸ್ಥೆನ ಮಾಡ್ತೀನಿ. ಸೊ ಮತ್ತೆ ಯಾವುದೋ ಒಂದು ಮಾಧ್ಯಮದಲ್ಲಿ ನಾನು ಓದ್ಪಟ್ಟೆ, ನಿನ್ನೆ ಒಂದು ಪತ್ರಿಕೆಯಲ್ಲಿ ಓದ್ಪಟ್ಟೆ, ಮುಳಬಾಗಲ್ ಬಗ್ಗೆ ಸ್ವಲ್ಪ ಲಘುವಾಗಿ ಮಾತಾಡಿದ್ದಾರೆ. ನಾನು ಅದನ್ನು ಕೆಲವು ವಿಷಯಗಳನ್ನ ಪತ್ರಿಕಾ ಮಾಧ್ಯಮದವ್ರಿಗೆ ನಾನು ಒಂದೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನ್ಯಾಯಾಂಗ, ರಾಜ್ಯಾಂಗ, ಕಾರ್ಯಾಂಗ ಅಥವಾ ಪತ್ರಿಕಾ ರಂಗ ಸಮಾಜವನ್ನ ಕಟ್ಟಿರ್ತಕ್ಕಂಥ ದೃಷ್ಟಿಯಲ್ಲಿ ಯಾರನ್ನ ಬಗ್ಸ್ಬೇಕು, ಯಾರನ್ನ ಹೆತ್ಬೇಕು, ಅಭಿವೃದ್ಧಿ ಕಡೆ ಚೇತರಿಸ್ಕೊಬೇಕು ಅನ್ನೋದು ತಮ್ಮಿಂದ ನಾವು ಬೆಳಗ್ಗೆ ಎದ್ದ ತಕ್ಷಣ ಗೊತ್ತಾಗೋದು.
ಎಲ್ಲೋ ಒಂದು ಕಡೆ ಕಷ್ಟ ಬಿದ್ದಿರೋನ್ನ ಪ್ರಶಂಸೆ ಮಾಡೋ ಬದಲು ಪತ್ರಿಕೆಯಲ್ಲಿ ಹಿಂಸೆ ಕೊಟ್ರೆ ಸೊ ನಾಳಿನ ದಿವಸ ಏನಾಗುತ್ತೆ ಅಂದ್ರೆ ನಿಮ್ ನಂಬ್ಲಿಕ್ಕೆ ಕಷ್ಟ ಆಗುತ್ತೆ, ನಾವೇನು ಮಾತಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಇವತ್ತು ಶ್ರೀನಿವಾಸಪುರ ಶಾಸಕರ ಬಗ್ಗೆ ಇರ್ತಕ್ಕಂಥ ಕಾಳಜಿ ಡಿಸ್ಟಿಕ್ ಅಲ್ಲಿ ಯಾರಿಗೂ ಇರ್ಲಿಲ್ಲ ಮಲ್ಲೇಶ್ ಬಗ್ಗೆ ಅಂತ ಒಂದು ಹೇಳಿಕೆ ನೀವು ಕೊಟ್ಟಾಗ ನಾವೆಲ್ಲ ಕಷ್ಟ ಬಿದ್ದು ಗೆಲ್ಸಿದ್ವಿ ಸರ್. ಇವತ್ತು ಎಲ್ಲದರಲ್ಲೂ ಎಲ್ಲಾ ರಂಗದಲ್ಲೂ ಕೂಡ ನಾನು ಮಲ್ಲೇಶ್ಗೆ ಹೆಲ್ಪ್ ಮಾಡಿದ್ದೀನಿ ಸರ್. ಸೊ ಎಲ್ಲೋ ಒಂದು ಕಡೆ ಏನಾಗುತ್ತೆ ಅದು ತಪ್ಪು ಅನ್ಸೋದ ಅನಿಸಿಕೆ ಆಗುತ್ತೆ. ನಾನು ಸ್ಟೇಟ್ ಇಂದ ಹಾಕಿದ್ರು ನೋಡಿ ನಿಮ್ಮ ವಿಜಯವಾಣಿಯವ್ರು ಹೆಂಗ್ ಬರ್ತಿದ್ದಾರೆ ಅಂತ, ಅದು ಎಲ್ಲೋ ಒಂದು ಕಡೆ ನಮ್ಗೆ ನೋವಾಗುತ್ತೆ. ಯಥಾ ಪ್ರಕಾರವಾಗಿ ಏನ್ ಬರ್ಬೇಕು ಅದೇ ಬಂದಿದೆ, ಹೆಚ್ಚಾಗಿ ಬಂದಿಲ್ಲ ಅನ್ವಾಗ್ಲೂ. ಅದೇನಾಗುತ್ತೆ ಯಥಾ ಪ್ರಕಾರ ಬಂದಿದೆ, ಹೇಳ್ಕೊಳ್ಳೋಂತ ಏನೋ ಇಲ್ಲ ಅಂದ್ರೆ ಅದ್ರ ಏನಾಗುತ್ತೆ. ನೀವು ನಾನು ಹೇಳ್ತಕ್ಕಂಥ ವಿಷಯ ಕೇಳ್ಬೇಕು, ಏನಂತಂದ್ರೆ ಟು ಕಂಪ್ಯಾರಿಸನ್ ಆಲ್ ತಾಲೂಕ್ಸ್, ನಾನು ಓಪನ್ ಆಗಿ ಹೇಳ್ತೀನಿ. ಲಾಸ್ಟ್ ನಮ್ಮ ಮುನ್ಸ್ವಾಮಿಗೆ ಯಾರು ಸಿಕ್ಕಿಲ್ಲ ನನ್ನ ಕೈಲಿ. ಮಾವೂರ್ಲಿ ಹೇಳ್ತಾರಲ್ಲ ಒಲ್ಲೆಸ್ಕೊ ಪಡ್ಕೊ ಶಾಪ ದೊರಕಲೆ, ನಮ್ಮವರೇ ಹೇಳಿದ್ರು ಪೆನ್ ಎತ್ಕೊಂಡು ಹೆಣ್ಣು ಓಟು ಅಂತ. ಯಾರಿಗೆ ನಿಜ ಅಷ್ಟ ಕಷ್ಟ ಬಿದ್ರು ನನಗೆ ಸಿಕ್ಕಿಲ್ಲ ಓಟು. ನಮ್ಮೂರು ಕಾಂಗ್ರೆಸ್ ನಮ್ಗೆ ಕಾಂಗ್ರೆಸ್ ಅವರ ಮೊದಲಿಂದ ನಮ್ಗೆ ವಿರೋಧ ಇತ್ತು. ಅವ್ರ ನಡವಳಿಕೆಗಳು ಏನು ಇದಾಗಿದೆ. ಎಷ್ಟು ಸಾರಿ ನಾವು ಈ ಕೊಯ್ಲೇಷನ್ ಗೌರ್ಮೆಂಟ್ ರಾಜ್ಯದಲ್ಲಾಗಿದೆ, ಕೇಂದ್ರದಲ್ಲಾಗಿದೆ, ಎಲ್ಲಾ ಸಾರನು ಕಾಂಗ್ರೆಸ್ ಇಂದಾನೇ ನಾವು ಮೋಸ ಹೋಗಿರೋದು. ಆದ್ರೂ ನಾವು ಈ ಹೋದ್ ಸಾರಿ ಅಷ್ಟೇ ನಮ್ಗೆ ಅವಶ್ಯಕತೆ ಇಲ್ಲ. 10 ತಿಂಗಳು ಕುಮಾರಸ್ವಾಮಿ ಕೊಟ್ಟರು, ಸರ್ಕಾರ ಉಳಿಸಿದ್ರು. ಅದಕ್ ಮುಂಚೆ ನಾವು ನಿಮ್ ಸರ್ಕಾರ ಕೊಡ್ತೀವಿ ಅಂತ ಯಡಿಯೂರಪ್ಪನವ್ರು ಬೆಂಬಲ ಕೊಡದೆ ಮಾಡಿದ್ರು, ನಮ್ ಸರ್ಕಾರ ಉಳಿಸಿದ್ರು. ದೇವೇಗೌಡನ ಸರ್ಕಾರ ಇವತ್ತು ಏನಾದ್ರು ರಾಜ್ಯದಲ್ಲಿ ಪಕ್ಷ ಹೀನಾಯ ಸ್ಥಿತಿಗೆ ಬರ್ಬೇಕಂತಂದ್ರೆ ಮೂಲ ಕಾರಣ ಕಾಂಗ್ರೆಸ್. ಅಂತದನ್ನ ಪಕ್ಷ ತೀರ್ಮಾನ ತಗೊಂಡಾಗ ಅದನ್ನ ವಿರೋಧ ಮಾಡಕ್ ಆಗದೆ ನಾವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಪೆನ್ ತಗೊಂಡು ಓಟ್ ಹಾಕಿರೋದು ನಿಜ. ಅದೇ ರೀತಿ ಎಲ್ಲರೂ ಹಾಕಿರ್ತಾರೆ ನಾವ್ ಹೇಳಕ್ ಆಗೋದಿಲ್ಲ. ಆದ್ರೆ ನೋಡಿ ಇವತ್ತು ಬಿಜೆಪಿ ಜೊತೆ ಅಲಿಯನ್ಸ್ ಆದಾಗ ಯಾವ ತರ ರಿಸಲ್ಟ್ ಬಂದಿದೆ ತಮ್ಮೆಲ್ಲರಿಗೂ ಗೊತ್ತಿದೆ. ಇಡೀ ರಾಜ್ಯದಲ್ಲಿ ಇವತ್ತು ಪದವೀಧರ ಒಂದು ವಿಧಾನ ಪರಿಷತ್ ಚುನಾವಣೆ ಆಗ್ಬೋದು, ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ನಾಲ್ಕು ಗೆದ್ದಿದ್ವಿ. ಇನ್ನು 2 ಇವಾಗ ಅವಾಗ ನಮ್ಮ ಸ್ನೇಹಿತರು ಕೇಳಿದಂಗೆ ಪಕ್ಷೇತರ ಅಭ್ಯರ್ಥಿ ಇಷ್ಟು ಮತ ತಗೊಂಡಿದ್ದಾರೆ ಹೆಂಗೆ ಅಂತಂದ್ರೆ ಅದೇನು ಅಂಶಗಳಿಗೆ ಬಲಿಯಾಗಿ ಈ ತರ ರಿಸಲ್ಟ್ ಪರಿವರ್ತನೆ ಆಗಿದೆ ಬಿಟ್ರೆ ಇದು ನಿಜವಾಗಿ ಪಕ್ಷದ ಆಧಾರದ ಮೇಲೆ ಆಗಿರ್ತಕ್ಕಂಥ ಪರಿವರ್ತನೆ ಅಲ್ಲ ಅದು. ಕಾಂಗ್ರೆಸ್ ಗೆಲ್ಲಲಿಕ್ಕೆ ಆದ್ರಿಂದ ಹೋದ್ ಸಾರಿ ಕಾಂಗ್ರೆಸ್ ಗೆಲ್ಲಲಿಕ್ಕೆ ಟಿಕೆಟ್ ಹಾಕ್ಸಿದೆ ಸರ್ಕಾರ ಇಲ್ಲ. ಈ ಎಲೆಕ್ಷನ್ಗೆ ಸರ್ಕಾರನೂ ಇಲ್ಲಿ ಸಪೋರ್ಟ್ ಇದೆ, ಎಲ್ಲ ತರ ಸಪೋರ್ಟ್ ಇದೆ. ಚನ್ನಪಟ್ಟಣದಲ್ಲಿ ನಮ್ಮ ಕುಮಾರಸ್ವಾಮಿ ಸರ್ ಅವರು ರಿಸೈನಿಂದ ನೆಕ್ಸ್ಟ್ ಎಂಪಿಗೆ ಹೋಗ್ತಾರೆ. ಅಲ್ಲಿ ಡಿ ಕೆ ಸುರೇಶ್ ಅವರಿಗೆ ನಾಮಿನೇಷನ್, ನಿಖಿಲ್ ಕುಮಾರಸ್ವಾಮಿ. ನೆಕ್ಸ್ಟ್ ಸೆಕೆಂಡ್ ನನಗೆ ಬಂದಿರ್ತಕ್ಕಂಥ ಮಾಹಿತಿ, ರಾಮನಗರದಲ್ಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಪಾಸ್ಟ್ ಇದ್ದಾರೆ, ಎಲ್ಲಾ ಕಾರ್ಯಕ್ರಮಗಳನ್ನು ಭಾಗವಹಿಸ್ತಾರೆ, ಎಲ್ಲಾ ಕಾರ್ಯಕ್ರಮಗಳನ್ನ ಲೋಕಲ್ ಬಾಡಿ ಎಲೆಕ್ಷನ್ ಗೆಲ್ತಾರೆ. ಸೊ ಮುಂದಿನ ದಿವಸಗಳಲ್ಲಿ ಏನ್ ತೀರ್ಮಾನ ತಗೊಳುತ್ತೆ ಅಂತ ಒಂದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಷಯ. ಆಲ್ರೆಡಿ ನಮ್ಮ ಹುಲಿ ಇದೆ ಅಲ್ಲಿ, ಯಾರು CP ಇದ್ದಾರೆ, ನಿಖಿಲ್ ಸುಮಾರು. ಬಟ್ ಮೇ ಬಿ ರಾಜಕಾರಣದಲ್ಲಿ ಏನಾಗ್ಬೋದು ಎತ್ತಾಗ್ಬೋದು ಹೇಳಲಿಕ್ಕೆ ಬರುವುದಿಲ್ಲ. ಅವರವರ ಆಸೆಗಳು ಆಮಿಷಗಳು ಅದು ಬಿಟ್ಟಿರ್ತಕ್ಕಂಥ ವಿಷಯ. ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ನಮ್ಗೆ ಇನ್ನೂ 4 ಸೀಟ್ ಬರ್ಬೇಕಿತ್ತು. ಆ 4 ಸೀಟು ಟಿಕೆಟ್ ಕೊಡೋದ್ರಲ್ಲಿ ಹೆಚ್ಚು ಕಡಿಮೆ ಆಗಿದೆ. ಟಿಕೆಟ್ ಹಂಚಿಕೆಯಲ್ಲಿ ಹೆಚ್ಚು ಕಡಿಮೆ ಆಗಿದೆ. ತಾವು ಇರ್ಬೋದು, ಕುಬಾ ಇರ್ಬೋದು, ಸಿದ್ದೇಶ್ವರದ ಇರ್ಬೋದು, ಒಂದು ಜಾಧವ್ ಇರ್ಬೋದು, ಶ್ರೀರಾಮದ್ ಇರ್ಬೋದು, ಚಾಮರಾಜ್ ಇರ್ಬೋದು, ಈ ವಿಚಾರಗಳಲ್ಲಿ ನೇರ ಇಂಟರ್ಫಿಯರ್ ಆಗಿ ಹೆಚ್ಚು ಕಡಿಮೆ ಆಗಿದೆ. ಬಟ್ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಏನು 10 ಸೀಟ್ ಕುಮಾರಸ್ವಾಮಿ ಅವರಿಗೆ ಅಮಿತ್ ಶಾ ಅವ್ರು ಕೊಟ್ಟಿದ್ರು, ಈ 10 ಸ್ಥಾನಗಳನ್ನ ನೀನು ಮಾಡ್ಬೇಕಂತ ಅದ್ರಲ್ಲಿ ಅಕ್ಸೆಪ್ಟ್ ಆಸನ್ ಬಿಟ್ರೆ 9 ಸ್ಥಾನ ಗೆಲ್ಸ್ಕೊಂಡಿದ್ವಿ. ಇವತ್ತು ಫಸ್ಟ್ ಮೀಟಿಂಗ್ ಅಲ್ಲಿ ಕುಮಾರಸ್ವಾಮಿನ ಫಸ್ಟ್ ಮಾತಾಡಕ್ಕೆ ಅಮಿತ್ ಶಾ ಅವ್ರು ಸೂಚನೆ ಮಾಡಿದಂತೆ ಮೊನ್ನೆ ಮೀಟಿಂಗ್ ಅಲ್ಲಿ ಅವತ್ತು ಒಬ್ಬರೇ ಹೇಳಿದ್ದಾರೆ, ಏನು ಕುಮಾರಣ್ಣ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ತುಂಬಾ ಅಚ್ಚುಕಟ್ಟಾಗಿ ನಡ್ಸ್ಕೊಂಡ್ ಬಂದವ್ರೆ. ಚಿತ್ರದುರ್ಗ ಇಂದ, ತುಮಕೂರಿಂದ ಹಿಡಿದು, ಬೆಂಗಳೂರು ಗ್ರಾಮಾಂತರದಿಂದ ಹಿಡಿದು, ನಮ್ಮ ಯಾವುದು ಮೈಸೂರಿಂದ ಹಿಡಿದು, ನಮ್ಮ ಚಿಕ್ಕಬಳ್ಳಾಪುರದಿಂದ ಹಿಡಿದು, ತುಮಕೂರಿಂದ ಹಿಡಿದು, ಸೊ ಎಲ್ಲವನ್ನ ಹಚ್ಚಿಕೊಂಡು ಬಿಜಾಪುರ ಮತ್ತು 2 ನಮ್ಮ ಡಿಸ್ಟಿಕ್ ಕೊಟ್ಟಿದ್ರು. 10 ಜನ ಜವಾಬ್ದಾರಿಯನ್ನ ಸರಿಕಟ್ಟಾಗಿ ಒಂದು ಬಿಟ್ಟು ಕೆಲ್ಸ್ಕೊಂಡ್ ಬಂದಿದ್ದಾರೆ. ಇನ್ನು ಒಂದು ಬಗ್ಗೆ ನಾನು ಮಾತಾಡ್ಬೇಕಂತ ಅವಶ್ಯಕತೆ ನಿಮಗಿಲ್ಲ, ತಮಗೆಲ್ಲ ಗೊತ್ತಿದೆ. ಅದ್ರ ಬಗ್ಗೆ ಮಾತಾಡ್ಸಕ್ಕಂತ ಅವಶ್ಯಕತೆ ಕೂಡ ಇಲ್ಲ ಅನ್ಕೋತೀನಿ. ಆಯ್ತಲ್ವಾ? ಮೋದಿಯ ಪ್ರಮಾಣ ನನಗೆ ಇವತ್ತು 5 ಗಂಟೆಗೆ ಬರ್ತದೆ. ಜಾಗ ಎಲ್ಲದ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ವೇಳೆ ರಾಷ್ಟ್ರಪತಿ ಭವನದಲ್ಲಿ ಅಂತ ನಾವು ಹೋಗಿ ಚಾನ್ಸ್ ಇಲ್ಲ, ಕಡಿಮೆ ಇತ್ತು. ಸೊ ಅದರಿಂದ ಕುಮಾರಣ್ಣ ಯಾವುದಕ್ಕೂ ನೀನು ಭಾನುವಾರ ಬೆಳಗ್ಗೆ ಟಿಕೆಟ್ ಹಾಕೊಂಡು ಹೇಳಿದ್ರೆ ನನಗೆ ನೋಡ್ಬೇಕು. ಇವತ್ತು 5 ಗಂಟೆಗೆ ಗೊತ್ತಾಗುತ್ತೆ. ಅದರಿಂದ ಡಿಪೆಂಡ್. ನಾಳೆ ಓದ್ ತಗೊಂತಾರೆ,
ಸೊ ನಾಳೆ ಪ್ರಮಾಣ ವಚನ ಫಸ್ಟ್ ಲಿಸ್ಟ್, ಸೆಕೆಂಡ್ ಲಿಸ್ಟ್, ಥರ್ಡ್ ಲಿಸ್ಟ್, 3 ಲಿಸ್ಟ್ ಇದೆ. ಯಾವ ಲಿಸ್ಟ್ ಅಲ್ಲಿ ಕುಮಾರ ಬರ್ತಾರೆ ಅಂತ ಇನ್ನೂ ಗೊತ್ತಿಲ್ಲ. 5 ಗಂಟೆ ಗೊತ್ತಾಗುತ್ತೆ. ಈ ಚುನಾವಣೆ ಲೋಕಲ್ ಪಾರ್ಟೀಸ್ ಸ್ವಲ್ಪ ಬಲ ಇದೆ. ನೀವು ನಿತೀಶ್ ಕುಮಾರ್ ನನ್ನ ಸ್ಪೀಚ್ ನೋಡಿದ್ರೆ ಕರೆಕ್ಟ್ ಆಗಿ ಅರ್ಥ ಆಗ್ತಾ ಇದೆ. ಇವತ್ತು ಬಿಜೆಪಿ ಮಾಡ್ತಕ್ಕಂಥ ಮಹಾನ್ ತಪ್ಪೇನ್ ಗೊತ್ತಾ? ಓಪನ್ ಆಗಿ ಹೇಳ್ತೀನಿ, ಬಿಜೆಪಿ ಮಾಡಿದ ಮಹಾನ್ ತಪ್ಪೇಂತ ನಾರ್ತ್ ಇಂಡಿಯಾದಲ್ಲಿ ಸೇವ್ ಸಂವಿಧಾನ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು. ಸೇವ್ ಸಂವಿಧಾನ ಅಂತ, ಅದ್ರ ಬಗ್ಗೆ ಹೆಚ್ಚು ಅಟ್ಯಾಕ್ ಮಾಡಿದ್ರು, ನೆಗ್ಲೆಕ್ಟ್ ತಗೊಂಡ್ರು. ನಿತೀಶ್ ಕುಮಾರ್ ಅಲ್ಲಿ, ಮಮತಾ ಬ್ಯಾನರ್ಜಿಯಲ್ಲಿ, ತಮಿಳುನಾಡಲ್ಲಿ, ಕೇರಳದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಎಲ್ಲೆಲ್ಲಿ ರಿಸರ್ವ್ ಕ್ಯಾಂಡಿಡೇಟ್ ಅಲ್ಲಿ ಒಂದು ಕಡೆ ಬಿಜೆಪಿ ಗೆದ್ದಿಲ್ಲ. ಬಿಕಾಸ್ ಒಂದೇ ಯಾವ್ದು ಅಜೆಂಡಾ ಇದ್ದಿದ್ದು, ಸೇವ್ ಸಂವಿಧಾನ ಅಂತ. ಸಂವಿಧಾನ ಕೀಳ್ತಾರೆ ಅನ್ನೋದು ಏನು ಅಪ್ರಚಾರವನ್ನು ಮಾಡಿದ್ರು, ನಮ್ಮ ಸ್ಟೇಟ್ ಗೌರ್ಮೆಂಟ್ ಈ ಕಡೆ ತಗೊಂಡಿರ್ತಕ್ಕಂಥ ಒಂದು ಏನಿದೆಯೋ ಅದು ಕಡೆ ನೆಗ್ಲೆಕ್ಟ್ ಮಾಡಿದ್ರು. ಇವರು ಒಂದು ಪ್ರೀ ಮನೆಯಲ್ಲಿ ಯೋಗಿ ಆದಿತ್ಯನಾಥ ಅಂತ ಇಟ್ಟಿದ್ರು ಆಯ್ತಲ್ವಾ? ಅಲ್ಲೇ 60 ಸೀಟ್ ಬರುತ್ತೆ, ಅಲ್ಲೇ 60 ಬರುತ್ತೆ ಅಂತ ಇಟ್ಟಿದ್ರು. ಅಲ್ಲೇನಾಯ್ತು, ಉಲ್ಟಾ ಆಗೋದಕ್ಕೆ ಇವ್ರದ್ದು ಇದಾಯ್ತು. ಇವತ್ತು ಒಂದು ವಿಷಯ ಹೇಳಿಪಡ್ತೀನಿ. ನಾನು ನಿಮ್ಗೆ ಗೊತ್ತಿದೆ, ನಾನು ಓಪನ್ ಆಗಿ ಮಾತಾಡೋದು. 74 ವರ್ಷ 75 ವರ್ಷಗಳಿಂದ ಇದು 76ನೇ ವರ್ಷ. 6 ವರ್ಷ ಬಿಟ್ರೆ ಶ್ರೀಮಾನ್ನ ಪ್ರಧಾನಮಂತ್ರಿ ನಮ್ಮ ಇವ್ರು ಬಿಟ್ರೆ, ಪಿ ವಿ ನರಸಿಂಹ ಅವ್ರು ಬಿಟ್ರೆ, ದೇವೇಗೌಡ 1 ವರ್ಷ ಬಿಟ್ರೆ, ಇನ್ನು 69 ವರ್ಷ ಆಗಿದ್ರು ನೀವು ನಾರ್ತ್ ಇಂಡಿಯಾದವರೇ. ಯಾರೇ ಎಂ ಪಿ ಗೆಲ್ಲಿ ಡೆಲ್ಲಿ ಬಾಗ್ಲು. ಇವತ್ತು ಕರ್ನಾಟಕದಲ್ಲಿ ರಾಜ್ಯ ಇರ್ಬೋದು, ಸೌತ್ ಇಂಡಿಯಾದಲ್ಲಿ ಇರ್ಬೋದು, ಇವತ್ತು ದೇಶಕ್ಕೆ ವರ್ಷ ಯಾವ ತರ ಕಾಯ್ತಾರೆ ಅನ್ನೋದನ್ನ ಇವತ್ತಾದ್ರೂ ಬಿಜೆಪಿ ಅರ್ಥ ಮಾಡ್ಕೋಬೇಕು. ಎಲ್ಲಿದೆ ಪಿ ವಿ ನರಸಿಂಹರಾವ್, ದೇವೇಗೌಡರು ಬಿಟ್ರೆ ಇನ್ಯಾರು ಪ್ರಧಾನಮಂತ್ರಿ ಯಾಕೆ ಅವಕಾಶ ಸಿಕ್ಕಿದೆ? ಯಾರು ಕೊಟ್ಟಿದ್ದಾರೆ ಇಲ್ಲಿ? ಇವತ್ತು ಕಿಂಗ್ ಮೇಕರ್, ಇವತ್ತು ಚಂದ್ರಬಾಬು ನಾಯ್ಡು ಸಪೋರ್ಟ್ ಮಾಡಿದ ಸರ್ಕಾರದಲ್ಲಿ ಬರ್ತದೆ. ಇವತ್ತು ಬಿಜೆಪಿಯಿಂದ ನಾವು 2 ಸೀಟ್ ಗೆದ್ದಿದೀವಿ ಸರ್. ಇವತ್ತು ಕುಮಾರಣ್ಣನ ಪಾತ್ರ ಬಿಜೆಪಿಗೆ ಎಷ್ಟಿದೆ ಅಂತ ಇವತ್ತಾದ್ರೂ ಅರ್ಥ ಮಾಡ್ಕೊಂಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ನಾರ್ತ್ ಕರ್ನಾಟಕದಲ್ಲಿ ನಾವು 4 ಜನ ಇದೀವಿ, ಅಲ್ಲೆರಡು ಗೆದ್ದು ಕೊಟ್ಟಿದೀವಿ. ಎಲ್ಲಾ ಕ್ಷೇತ್ರದಲ್ಲೂ ಬಿಜೆಪಿಗೆ JDS ತುಂಬಾ ಒಂದು ನಿರ್ದಾಕ್ಷಿಣ್ಯ ಸಪೋರ್ಟ್ ಮಾಡಿದೀವಿ ನಾವು. ಬಟ್ ಆತರ ಕೋಲೇಜ್ ನಮ್ಗೆ ಸಿಕ್ಕಿದೆ. ಇದೇ ಒಂದು ಪದ್ಧತಿಯನ್ನ ಕಾಂಗ್ರೆಸ್ ಉಳಿಸ್ಕೊಂಡು ಹೋಗೋದಿತ್ತು. ಕುಮಾರಣ್ಣನ ಮತ್ತು ಸರ್ಕಾರ ನಮ್ಮನ್ನ ಏನಾಗಿ ನೋಡುದು. ಇರ್ಲಿ, ನಾವು ಬಂದಿದ್ದನ್ನ ಅನುಭವಿಸ್ಬೇಕು. ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ಆಯ್ತು ನೋಡೋಣ. ಬಟ್ ಒಂದೊಂದು ನಡೆದಿ ದೇಶದ ಇವತ್ತಾದ್ರೂ ಏನು ಮಹಾ ಒಂದು ದೊಡ್ಡ ನಾಯಕರಿದ್ದಾರೆ, ಇವತ್ತಾದ್ರೂ ಅರ್ಥ ಮಾಡ್ಕೊಂಡು ಸೌತ್ ಇಂಡಿಯಾದವನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದು ಅಂತ. ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ ಜಾಸ್ತಿ 100%. ಇವತ್ತು 90 ಸ್ಥಾನ ಬೇಯರು ಕಾಂಗ್ರೆಸ್. ಸ್ವಂತ ಕಾಂಗ್ರೆಸ್ ಎಷ್ಟು ಗೆದ್ದಿದ್ದಾರೆ ಅವರು ಸಿಂಬಲ್ ಇಂದ? 90 ಸ್ಥಾನ ಗೆದ್ದವ್ರೆ. 99, 1 ಕಮ್ಮಿ 99 ಗೆದ್ದವ್ರೆ. ಬಿಜೆಪಿ ಎಷ್ಟು ಗೆದ್ದವ್ರೆ? ಇನ್ನು ಎಷ್ಟಾಯ್ತು? ನಿಯರ್ ಬೈ 340 ಸಮಥಿಂಗ್ ಆಯ್ತು, ಬಿಲೋ ಆಯ್ತು ನಿಮ್ಗೆ. ಇವ್ರು ಎಷ್ಟು ಗೆದ್ದಿದ್ದಾರೆ? ಕ್ರಮೇಣವಾಗಿ ವಿಲ್ ಬಿ ಆಕ್ಯುಪೈ ಇನ್ ದ ನೇಷನ್. ಯಾರು ಬೇಡ. ಇವತ್ತು ನೆನ್ನೆ ಒಂದು ಎಮೋಷನಲ್ ವಿಡಿಯೋ ನೋಡಿದೆ ನಾನು, ಯಾರು ನಮ್ಮ ಪವನ್ ಕಲ್ಯಾಣ್. 21 ಮತ್ತು 2 ಗೆದ್ದವ್ರೆ. 5 ವರ್ಷ ಪಟ್ಟಿರ್ತಕ್ಕಂಥ ಒಂದು ಕಷ್ಟ ಅದು. ಗಿನ್ನಿಸ್ ದಾಖಲೆ ಇಂಡಿಯಾದಲ್ಲೇ, ಗಿನ್ನಿಸ್ ದಾಖಲೆ. ಎಷ್ಟಕ್ಕೆಷ್ಟು ಗೆಲ್ಲೋದು ಅಷ್ಟಕ್ಕಷ್ಟು ಗೆಲ್ಲೋದು ಗಿನ್ನಿಸ್ ದಾಖಲೆ. ಇವತ್ತು ಸೌತ್ ಇಂಡಿಯಾ ಜನ ಥರ್ಡ್ ಫ್ರಂಟ್ ನ ಬಯಸ್ತಾವ್ರೆ. ನಾನೇನೋ ಬಿಜೆಪಿ ಜೊತೆ ಅನ್ಕೊಂಡು ನಾನು ಹೊಗಳಕ್ ಹೋಗ್ಬೋದು, ಸತ್ಯಾಂಶ ಹೇಳ್ಬೇಕು ನಿಮ್ ಮುಂದೆ, ಆಯ್ತಲ್ವಾ? ಇವತ್ತು ಜನ ಅಕ್ಸೆಪ್ಟ್ ಮಾಡ್ತಿದ್ದಾರೆ, ಇಲ್ಲ ಇನ್ನೊಂದು ಬೇಕು ಅನ್ನೋ ಅಕ್ಸೆಪ್ಟ್ ಮಾಡ್ತಿದ್ದಾರೆ. ಬಟ್ ಅವರ ಒಂದು ವಿಷನ್ ಇದೆಯಲ್ಲ, ನಾನು ಸಲ್ಯೂಟ್ ಪವನ್ ಕಲ್ಯಾಣ್ ಅವರಿಗೆ ಸಲ್ಯೂಟ್ ಇಡಬೇಕು. ಸೊ ಇವತ್ತು ಪಾಪ ಪ್ರದೀಪ್ ಈಶ್ವರ್ ಅವರು ಮಾತಾಡಿದ್ರು, ನಾನೇ ಪವನ್ ಕಲ್ಯಾಣ್ ಚಿಕ್ಕಬಳ್ಳಾಪುರಕ್ಕೆ ಅಂತ. ಹೌದು, ಪವನ್ ಕಲ್ಯಾಣ್ ಅಲ್ಲ ಆದ್ರೆ ನಾನ್ ಪವನ್ ಕಲ್ಯಾಣ್ ಚಿಕ್ಕಬಳ್ಳಾಪುರಕ್ಕೆ ಅಂತಂದ್ರು. ಸ್ನೇಹಿತ ಪ್ರದೀಪ್ ಈಶ್ವರ್ ಅವರೇ, ನೀವೊಬ್ಬ ಹೊಸ ಶಾಸಕರು, ನಾನೊಬ್ಬ ಹೊಸ ಶಾಸಕನು. ಸೊ ದಯವಿಟ್ಟು ಏನಾಗ್ತದೆ, ಎಲ್ಲೋ ಒಂದ್ ಕಡೆ ಮುಜುಗರ ಆಗ್ತದೆ. ನೀವು ನನ್ನ ಫ್ರೆಂಡ್ ವಿಧಾನಸೌಧದಲ್ಲಿ ಅಣ್ಣ ಅಂತ ನೀವು ಓಡ್ ಬರ್ತೀರಿ, ಕಾಫಿ ಕುಡಿತೀವಿ, ಎಲ್ಲ ಮಾಡ್ತೀವಿ. ಈ ಟ್ರೋಲ್ ನೋಡ್ತೀವಿ, ಎಲ್ಲೋ ಒಂದ್ ಕಡೆ ಬೇಜಾರಾಗುತ್ತೆ. ನಾವ್ ಏನ್ ಹೇಳ್ತೀವೋ ಶಾಸಕರಾಗಿ ಜನ ಗಮನಿಸ್ತಾ ಇರ್ತಾರೆ, ಅದನ್ನ ನಡ್ಸ್ಕೊಬೇಕು ನಾವು. ನಾನು ಹೇಳಿದೆ ಕುಮಾರಸ್ವಾಮಿ ಅವ್ರಿಗೆ ಒಂದು ಮಾತಂತ, ಎಲ್ಲರಿಗಿಂತ ಓಟ್ ಕೊಡ್ತಾ ಇದ್ರೆ ನಿಮ್ಮ ಮನೆ ಬಾರಕ್ ಬರೋಣ ಅಂತ. ನಮ್ ಜನ ನಂಬ್ಕೊಂಡು ಹೇಳಿದ್ರಿ. ಇವತ್ತು ನೀವೇ ಹೇಳಿದ್ರಿ, ಅದೆಲ್ಲ ಬಿಡಿ, ನೀವು ಆವೇಶದಿಂದ ಮಾತಾಡಿದ್ರಿ. ಎಲ್ಲಿ ಮುಳಬಾಗ್ಲಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ಏನಂತ, 1 ವೋಟ್ ಜಾಸ್ತಿ ತಗೊಂಡ್ರೆ ರಾಜೀನಾಮೆ ಕೊಡ್ತೇನೆ. ನಾನು ಅನ್ಕೊಂಡೆ ಬಹುಶಃ ಎಲ್ಲ ಆವೇಶದಿಂದ ಇರ್ಬೋದು, ಎಕ್ಸೈಟ್ಮೆಂಟ್. ಅದೇ ಪದನ ನೀವು ಕರ್ನಾಟಕ ಪ್ರಾದೇಶಿಕ ಪಕ್ಷದಲ್ಲಿ
ಸರ್ ಆಫೀಸಲ್ಲಿ ಪದೇ ಮತ್ತೆ ಬಳಸಿದ್ದೀನಿ. ನಾನು ನೋಡಿದೆ, ಐ ವಿಲ್ ಅಬ್ಸರ್ವ್, ನಾನು ನೋಡಿದೆ. ನಾನು ಅವತ್ತು ಅನ್ಕೊಂಡೆ ಯಾಕಣ್ಣ ನಿನಗೆ ಬೇಕಿತ್ತು ಅಂತ. ರಾಜಕಾರಣ ಇವತ್ತು ಹೆಂಗಿರುತ್ತೆ ಹೇಳಕ್ಕಾಗಲ್ಲ. ಅದೇ ನೀರು ಒಂದು ವೋಟ್ ಅಲ್ಲ, ನಿನ್ನ ಕ್ಷೇತ್ರದಲ್ಲಿ 20,000 ವೋಟ್ ಲೀಡ್ ಬಂದಿದೆ ಅವ್ರಿಗೆ. ಸೊ ಜನ ಗಮನಿಸ್ತಾ ಇರ್ತಾರೆ. ರಾಜಕಾರಣ ಇಲ್ಲ ಅಂದ್ರೆ ನೀವೊಬ್ಬರೇ ಅಲ್ಲ, ನಾನು ಕೂಡ ಸೇರ್ಕೊಂತೀನಿ. ನಾವೇನ್ ಹೇಳ್ತೀವೋ ಅದನ್ನ ನಡೆಸ್ಕೊಳ್ಳಕ್ಕೆ ಪೂರ್ತಿ ಟ್ರೈ ಮಾಡೋಣ. ಸೊ ಅದರಿಂದ ನನ್ನ ಸ್ನೇಹಿತರಿಗೆ ಹೇಳ್ತೀನಿ, ದಯವಿಟ್ಟು ಇನ್ ಮುಂದಾದ್ರೂ ಜನಕ್ಕೆ ಸ್ಪಂದಿಸುವಂತ ಕಾರ್ಯಕ್ರಮ ನಾವು ಮಾಡೋಣ ಅಂತ, ಇವೆಲ್ಲ ಬಿಟ್ಬಿಡೋಣ ಅಂತ. ರಾಜೀನಾಮೆ ಕೊಡಿ ಅಂತ ಹ? ಮಾತಿನ ಪ್ರಕಾರ ರಾಜೀನಾಮೆ ಕೊಡ್ಬೇಕು. ಸಾಕಷ್ಟು ಜನ ರಾಜೀನಾಮೆ ಇಲ್ಲಿ ಕೊಡ್ತಾವ್ರೆ. ಇಲ್ಲಿ ನಮ್ಮ ನೀಲಕಂಠೇಗೌಡ್ರೆ ಹೇಳಿದ್ರು ನನ್ನ ಮೇಲೆ, ಯಾವಾಗ ಹೇಳಿ, ಲಾಸ್ಟ್ ನೀಲಕಂಠೇಗೌಡ್ರೆ ಹೇಳಿದ್ರು ನನ್ನ ಒಂದು ಇಷ್ಟವಾದ ಲೀಡರ್ ನೀಲಕಂಠೇಗೌಡ್ರೆ ಹೇಳಿದ್ರು, ಯಾವಾಗ ಹೇಳಿ, ತಾಲೂರಲ್ಲ ಗುರು ಇಂಟರ್ವ್ಯೂ ಮಾಡ್ಬೇಕು ಸುಮ್ಮನೆ ಇರ್ಬೇಕು ಊರಲ್ಲಿ. ನಮ್ಗೆ ಯಾರು ಇಲ್ಲ, ನಮ್ಮ ಸುಕುಮಾರ್ ಇದ್ರಲ್ಲೇ ನೋಡ್ದೆ ನಾನು, ಚಲ್ ನೋಡ್ದೆ. ಮುಳಬಾಗಿಲು ತಾಲೂಕಲ್ಲಿ ಶಾಸಕರು ಏನಾದ್ರು ಮತ್ತೆ ಬಂದ್ರೆ, ಯಾರು ಸಮೃದ್ಧಿ ಮಂಜುನಾಥ್ ಗೆದ್ರೆ ಪ್ರತಿಕ್ಷಣ ರಾಜೀನಾಮೆ ಕೊಡ್ತೀನಿ ಅಂತಂದ್ರು. ಕೊಟ್ರಾ ಅಲ್ಲ ಕೊಟ್ರ ಅಂತ ಹೇಳ್ತಾರೆ. ರಾಜಕೀಯ ನಿವೃತ್ತಿ ಅಂದ್ರು, ಕೊಟ್ರ. ಈಗ ಹೇಳ್ತೀನಿ ನಾನು, ಈಗ MP ಎಲೆಕ್ಷನ್ ಅಲ್ಲಿ ಇಷ್ಟ ಯಥೇಚ್ಛವಾಗಿ ನಾವು ಓಟ್ ತಗೊಂಡಿರಲ್ಲ, ಹೂ ಇಸ್ ದ ರೆಸ್ಪಾನ್ಸಿಬಿಲಿಟಿ? ನೀವ ಯಾರು? ನಂಗೆ ಕೇಳುದ್ನ? ನಂಗೆ ಗೊತ್ತು ನೀವು ಕೊಡಲ್ಲ ಅಂತ, ನಾನ ಕೇಳ್ಬೇಕು. ಜಮೀರ್ ಅಹಮದ್ ಹೇಳಿದ್ರು ಆಯ್ತಲ್ಲ, ನಾನು ಒಂದ್ ದಿವಸ ಸೆಕ್ಯೂರಿಟಿ ಗಾರ್ಡ್ ಆಗ್ತೀನಿ ಅಂತ. ಆದ್ರ ಇವ್ರೇನೋ ಆವೇಶದಿಂದ ಮಾತಾಡ್ಬಿಡ್ತಾರೆ, ಅದನ್ನ ನಾವು ಕೇಳಕ್ಕಾಗಲ್ಲ. ದೊಡ್ಡವರು ಅಥವಾ ಇರ್ಬೇಕು, ನಮ್ಮ ಅಂತ ಮಾರ್ಗದರ್ಶನ ಇದ್ರಾಗೆ ನಾವು ಉದ್ಧಾರ ಆಗೋದು. ನೀಲಕಂಠೇಗೌಡ ಅಂತವ್ರು ಅಣ್ಣ ಅಂತವ್ರು ಇರ್ಬೇಕು ಕ್ಷೇತ್ರದಲ್ಲಿ. ಅವ್ರೇನ್ ನಮ್ಮ ಎಚ್ಚೆತ್ಕೊಳ್ಳೋ ಮಾರ್ಗದರ್ಶನ ಕೊಡ್ತಾರಲ್ಲ, ಅದ್ರಲ್ಲಿ ನಾವು ಮುಂದೆ ಹೋಗ್ತೀವಿ. ಅವ್ರು ಇರ್ಬೇಕು. ಆಕ್ಚುಲಿ ಅವ್ರಿದ್ದಾಗೆ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗೋದು. ಅವ್ರ ರಾಜೀನಾಮೆ ಕೊಡೋದು ಬೇಡ ಅಂತ ನಾನು ಬಯಸ್ತೀನಿ. ಸಮಸ್ತ ಮುಳುಬಾಗಿಲು ಜನತೆಗೆ ಹಾಗೂ ಪತ್ರಿಕಾ ಮಾಧ್ಯಮದವ್ರಿಗೆ ಹಾಗೂ ಎಲ್ಲ ನಾಯಕರಿಗೆ ನಾನು ನಿಮ್ಮ ಶಾಸಕನಾಗಿ ಒಂದು ಕೃತಜ್ಞತೆ ಸಲ್ಲಿಸ್ಲಿಕ್ಕೆ ಬಂದಿದ್ದೀನಿ. ಕಳೆದ 4ನೇ ತಾರೀಕು ಬಂದಿರ್ತಕ್ಕಂಥ ಏನು ಫಲಿತಾಂಶದಲ್ಲಿ, ಅದರಲ್ಲೂ ವಿಶೇಷವಾಗಿ ಮುಳುಬಾಗಿಲು ಜನ ಆಗಿರ್ತಕ್ಕಂಥ ಸಂಸದರಿಗೆ ಯಥೇಚ್ಛವಾಗಿ ಏನು ಓಟ್ ಕೊಟ್ಟು ನಾವು ಡೆಲ್ಲಿ ಕಳಿಸಿದಿರಿ, ಒಬ್ಬ ಶಾಸಕನಾಗಿ ನಿಮಗೆ ತಲೆಬಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಬಟ್ ಯಾವ್ದು ಏನೇ ಆಗಿರ್ಲಿ, ಸತ್ಯಾಂಶ ಕಡೆ ನೀವು ಬೆಲೆ ಕೊಟ್ಟು ತುಂಬಾ ಅದ್ದೂರಿಯಾಗಿ 8 ಕ್ಷೇತ್ರದಲ್ಲಿ ಯಥೇಚ್ಛವಾಗಿ ಮತ ಕೊಟ್ಟು ಮಲ್ಲೇಶ್ ಬಾಬು ನೀನು ಆಯ್ಕೆ ಮಾಡಿಕೊಟ್ಟಿದ್ರಿ. ನಾನು ನಿಮಗೆ ಆಭಾರಿಯಾಗಿರ್ತೀನಿ. ನೀವು ಯಾವ ನಂಬಿಕೆ ಇಟ್ಟು ಓಟ್ ಕೊಟ್ಟಿದ್ದೀರಿ, ಆ ನಂಬಿಕೆಗೆ ಹುಸಿ ಆಗ್ಲಾರ್ದೆ ಖಂಡಿತವಾಗ್ಲೂ ನಾನು ಸದಾ ನಿಮ್ ಜೊತೆ ಇದ್ದು ಆ ನಂಬಿಕೆ ನಾನು ಉಳಿಸ್ಕೊಂತೀನಿ. ಬಹುಶಃ ಒಬ್ಬ ಶಾಸಕನಾಗಿ ಮಾತ್ರ ಮುಳಬಾಗಿಲು ತಾಲೂಕಲ್ಲಿ ಇದ್ದೆ, ಒಬ್ಬ ಸಂಸದ ಜೊತೆಗೆ ಬಂದ್ರೆ ಏನು ಅಭಿವೃದ್ಧಿ ಪಥ ಮುಳಬಾಗಿಲು ತಗೊಂಡು ಹೋಗ್ಬೋದು ಅನ್ನೋದಕ್ಕೆ ನೀವು ಏನ್ ನನಗೆ ಸಾಕ್ಷಿಯಾಗಿ ಓಟ್ ಕೊಟ್ಟಿದ್ದೀರಿ. ಖಂಡಿತವಾಗ್ಲೂ ಆ ನಂಬಿಕೆಯನ್ನು ನಾನು ಉಳಿಸ್ಕೊಂತೀನಿ. ಈಗಾಗಲೇ ನನ್ನ ಬಗ್ಗೆ ಊಹಾಪೋಹ ಸ್ಟಾರ್ಟ್ ಆಗಿತ್ತು. ಒಬ್ಬ ಸಂಸದ ಟಿಕೆಟ್ ಕೇಳಿದ್ರು ಕುಮಾರಸ್ವಾಮಿ ಅವರು. ಬರೀ ಒಬ್ಬ ಸಂಸದನಿಗೆ ಒಬ್ಬ ಆಕಾಂಕ್ಷೆಗೆ ಓಟ್ ಮಾಡ್ತಾರ ಇಲ್ಲ ಕೆಲಸ ಮಾಡ್ತಾರ ಅನ್ನೋದಾಗ್ಲಿ ಒಂದು ಜಿಲ್ಲೆದಲ್ಲಿ ಒಂದು ಊಹಾನೆ ಕುಹಾನೆ ನನಗೆ ಹಬ್ಬಿತ್ತು. ಅದ್ರ ಸವಾಲುವಾಗಿ ಕುಮಾರಸ್ವಾಮಿ ಅವರಿಗೆ ನಾನು ನೇತಾಧಿಕಾರಿನ ಒಂದು ಮಾತು ಕೊಟ್ಟಿದ್ದೆ. ಬಹುಶಃ 8 ಕ್ಷೇತ್ರದಿಂದ ಯಥೇಚ್ಛವಾಗಿ ನನ್ನ ಕ್ಷೇತ್ರದಲ್ಲಿ ಬರ್ಲಿಲ್ಲ ಅಂತಂದ್ರೆ ನಾನು ನಿಮ್ಮ ಮನೆಗೆ ಬರಲ್ಲ ಅಂತ ಹೇಳಿದ್ದೆ. ಆ ನಂಬಿಕೆಯನ್ನು ನನಗೆ ಉಳಿಸ್ಕೊಟ್ಟಿದ್ದೀರಿ. ಆ ನಂಬಿಕೆನ ಯಾವತ್ತು ನಾನು ಕಾಪಾಡು ಹೋಗ್ತೀನಿ. ಇವತ್ತು ಎಲ್ಲರೂ, ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪತ್ರಿಕಾ ಮಾಧ್ಯಮ ಇರ್ಬೋದು, ವಿಶೇಷವಾಗಿ ನನ್ನ ನಾಯಕರುಗಳು ಏನು ಇವತ್ತು ನನ್ನ ಹೆತ್ತು ಹೊತ್ತು ಇವತ್ತು 2018 ಸೋತಿದ್ರು ಕೂಡ 5 ವರ್ಷ ನನ್ನ ಜೊತೆ ಇದ್ದು ನನಗೆ ಬೆನ್ನಿಗೆ ಬೆನ್ನು ಕೊಟ್ಟು ನನಗೆ ಸಾಕಿರ್ತಕ್ಕಂಥ ನನ್ನ ನಾಯಕರಿಗೆ ವಿಶೇಷವಾಗಿ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಖಂಡಿತವಾಗ್ಲೂ 2023 ಏನು ಅಮೋಘವಾದತಕ್ಕಂಥ ಒಂದು ಫಲಿತಾಂಶವನ್ನು ನನಗೆ ಕೊಟ್ಟಿದ್ರಿ, ಅದೇ ಫಲಿತಾಂಶವನ್ನ ರಿಟರ್ನ್ ಇವತ್ತು ಸಂಸದರಿಗೆ ಕೊಟ್ಟಿದ್ದೀರಿ. ವಿಶೇಷವಾಗಿ ನಮ್ಮ ಅಧ್ಯಕ್ಷರು ಇರ್ಬೋದು, ಕಾಡಪ್ಪ ನಾಗರಾಜ್ ಸರ್ ಇರ್ಬೋದು, ನಮ್ಮ ಸೆಕ್ರೆಟರಿ ರಘುಪತ್ ರೆಡ್ಡಿ ಇರ್ಬೋದು, ಸಾಕಷ್ಟು ಜನ ಹೇಳ್ತಾ ಹೋದ್ರೆ ಹೆಸರು ತುಂಬಾ ಹೇಳ್ಬೇಕು. ಒಬ್ರು ಹೆಸರು ಬಿಟ್ರೆ ಕೂಡ ತೊಂದರೆ ಆಗ್ತದೆ. ಇವತ್ತು ಕಲ್ಪಲ್ ಪ್ರಕಾಶ್ ಅವರು ಇರ್ಬೋದು, ಇವತ್ತು ಆನಂದ್ ರೆಡ್ಡಿ ಇರ್ಬೋದು, ಡಾಕ್ಟರ್ ಪ್ರಕಾಶ್ ಇರ್ಬೋದು, ನಮ್ಮ ಅಲ್ಲಿ ನನ್ನ ಜೊತೆ ಜಾಯ್ನ್ ಆಗಿರ್ತಕ್ಕಂಥ NR ಸತ್ಯ ಇರ್ಬೋದು, ಅವನಿ ಕ್ಷೇತ್ರಕ್ಕೆ ಬಂದ KV ಶಂಕರಪ್ಪ ಇರ್ಬೋದು, ಅವನಿ ಬಾಬು ಅವ್ರು ಇರ್ಬೋದು, ನಮ್ಮ ಶಾಮೇಗೌಡರು ಇರ್ಬೋದು, BN ಶಂಕರಾಮಗೌಡರು ಇರ್ಬೋದು, ಶ್ರೀನಿವಾಸ್ ರೆಡ್ಡಿ ಇರ್ಬೋದು, ಇವತ್ತು ಎಲ್ಲಾ ನಗರಸಭಾ ಸದಸ್ಯರುಗಳು ಎಲ್ಲ ಒಟ್ಟುಗೂಡಿ
ಇವತ್ತೇನ್ ನನ್ನ ಈ ಒಂದು ಅಮೋಘವಾದವನ್ನು ನೀವು ಗೆಲ್ಸ್ಕೊಟ್ಟಿದ್ದೀರಿ. ಅದು ನಮ್ಮ ಟೌನ್ ಬಂದಾಗ ಮುಳ್ಳಿ ಇರ್ಬೋದು ಅದಲ್ವಾ, ಇನ್ನೂ ವಿಶೇಷವಾಗಿ ಇನ್ನೂ ಸಾಕಷ್ಟು ಜನ ಇದ್ದಾರೆ. ನಮ್ಮ ನಾಗಮಂಗಲ ಶಂಕರಪ್ಪ ಇರ್ಬೋದು, ನಮ್ಮ ವರ್ಧಣ್ಣ ಇರ್ಬೋದು, ಶಿವಪ್ಪ ಇರ್ಬೋದು, ಎಲ್ಲರೂ ಸೇರಿ ಇವತ್ತು ನಮ್ಮ ಎಬ್ಡಿ ಪಂಚಾಯತಿಗೆ ಬಂದಾಗ ನನ್ನ ಸಾಕಷ್ಟು ಲೀಡರ್ಸ್ ಇರ್ಬೋದು, ಎಲ್ಲ ಸಪೋರ್ಟ್ ಮಾಡಿದಿರಿ. ಖಂಡಿತವಾಗ್ಲೂ ನಿಮಗೆ ವಿಶೇಷವಾದ ಕೃತಜ್ಞತೆ ಸಲ್ಲಿಸ್ತೀನಿ. ನಾನು ಒಂದೇ ಕೇಳ್ಕೊಂಡಿದ್ದು, ನಾನು ಸವಾಲು ಹಾಕ್ಬಿಟ್ಟಿದ್ದೀನಿ. ಖಂಡಿತ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಇದನ್ನ ಮಾಡ್ಬೇಕಂತ. ಯಾವ ಯಾವ ನಾಯಕರು ಯಥೇಚ್ಛವಾಗಿ ನೀವು ಮಾಡಿದಿರಿ, ನಿಮ್ಮ ಋಣ ತೀರ್ಸ್ಕೊಳ್ತಕ್ಕಂಥ ಸಮಯ ಹತ್ರ ಬರ್ತಾ ಇದೆ. ಇದೇ ಹುಮ್ಮಸ್ಸು, ಇದೇ ಒಗ್ಗಟ್ಟು ನಾವು TP-JP ತೋರಿಸ್ತಾ, ಸೊ ಮುಂದಿನ ದಿವಸದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಈ ಒಂದು ಕ್ಷೇತ್ರವನ್ನ ಕಟ್ಟಿದೀವಿ. ವಿಶೇಷವಾಗಿ ಅದರಲ್ಲೂ BJP ಲೀಡರ್ಗಳು ಕೂಡ ನನಗೆ ಸಪೋರ್ಟ್ ಮಾಡಿ, ಎಲ್ಲಾ ಲೀಡರ್ ಶ್ರೀಕಲ್ ಸುಂದರ್ ಇರ್ಬೋದು, ಮಲಂಗ್ಲ ವಾಸ್ ಇರ್ಬೋದು, ಅಮರ್ ಇರ್ಬೋದು, ಸುರೇಶ್ ಇರ್ಬೋದು, ಇವತ್ತು ನಮ್ಮ ಕೋಡಿ ಇರ್ಬೋದು, ನಮ್ಮ ಸುರೇಂದ್ರ ಗೌಡ್ರು ಇರ್ಬೋದು, ಎಲ್ಲ ಸೇರಿ ನಾವೆಲ್ಲ ಸಮ್ಮಿಲಿತರ ಒಗ್ಗಟ್ಟಾಗಿ ಈ ಕ್ಷೇತ್ರವನ್ನ ನಾವು ಬಲಪಡಿಸ್ಕೊಂಡಿದೀವಿ. ಇದೇ ರೀತಿ ಕೂಡ ಮುಂದಿನ ದಿವಸದಲ್ಲಿ ಕೂಡ ಒಂದು JDC ಮತ್ತು BJP ಕೂಡ ಒಂದು ಜೊತೆಗೂಡಿ ನಾವು ಮುಂದಿನ ದಿವಸದಲ್ಲಿ ಅಭಿವೃದ್ಧಿ ಪಥಕ್ಕೆ ನಾವು ಹೋಗ್ಬೇಕಂತ ನಿಮ್ಮನ್ನ ಕೈ ಮುಂದೆ ಕೇಳ್ಕೊಂತ ಇದ್ದೀನಿ. ಸೊ ಅದೇ ರೀತಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನ ಇದೇ ತಿಂಗಳಲ್ಲಿ ಇಟ್ಕೊಬೇಕಂತ ಅನ್ಕೊಂಡಿದೀವಿ. ಎಲ್ಲಾ ಲೀಡರ್ ಜೊತೆ ಮಾತಾಡಿ ಕಾರ್ಯಕರ್ತರಿಗೆ ಒಂದು ಊಟ ಹಾಕೋ ಮುಖಾಂತರವಾಗಿ ಈ ಒಂದು ಅಮೃತ ಗಳಿಗೆಯನ್ನ ನಾವಿಲ್ಲಿ ಸಲ್ಲಿಸ್ಬೇಕಾಗಿ ನಾನು ಎಲ್ಲರಲ್ಲಿ ಕೇಳ್ಕೊಂತ ಇದ್ದೀನಿ. ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮೆಲ್ಲ ನಾಯಕರ ಒಗ್ಗೂಡು ಈ ಒಂದು ಫಲಿತಾಂಶಕ್ಕೆ ನಮ್ ದಾರಿಯಾಗಿದೆ. ಇವತ್ತು ಇಡೀ ಕರ್ನಾಟಕ ಏನ್ ಮಾತಾಡ್ತಾ ಇದ್ದಾರೆ, ಇದು ಬಹುಶಃ ಮುಳಬಾಗಿಲು ತಾಲೂಕು ಏನಾದ್ರು ಕೈ ಹಿಡಿದಿಲ್ಲ ಅಂತಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಆ ಒಂದು ಕ್ರೆಡಿಟ್ ಗೋಸ್ಟು ನಮ್ಮೆಲ್ಲಾ ಕಾರ್ಯಕರ್ತರಿಗೂ ಮತ್ತು ಲೀಡರ್ಸ್ಗೆ ಸಲ್ಲುತ್ತದೆ. ಅವರಿದ್ರೆ ಮಾತ್ರ ಶಾಸಕನಷ್ಟೇ, ಒಬ್ಬಂಟಿಗೆ ಯಾವತ್ತು ಶಾಸನ ಏನು ಮಾಡಕ್ಕಾಗೋದಿಲ್ಲ. ಸೊ ಅದರಿಂದ ಎಲ್ಲರೂ ಮನೆ ಕೆಲಸ ಬಿಟ್ಟು 20-25 ದಿವಸ ನಮ್ಮ ಜೊತೆ ಇದ್ದು ನಮ್ಮ ವಿಶೇಷವಾಗಿ ನಮ್ಮ ಹಳೆಯ ಸಂಸದ ಮುನ್ಸಾಮಿ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸೊ ಅದರಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಚೆನ್ನಾಗಿ ಮಾಡಿದೀವಿ. ನಮ್ಮ ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲ ಸೇರಿ ಈ ಒಂದು ಸಕ್ಸಸ್ಗೆ ದಾರಿಯಾಗಿದ್ದಕ್ಕೆ ತಮ್ಮೆಲ್ಲರಿಗೂ ಶಾಸಕನಾಗಿ ನಿಮಗೆ ಕೃತಜ್ಞತೆ ಬಯಸ್ತೀನಿ.